ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತು ನಾವು ಸಂಚಿಕೆ ಸಂಖ್ಯೆ 880 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 3ನೇ ಜೂನ್ 2025. ಸೊ ಇವತ್ತಿನ ಅಪ್ಡೇಟ್ಸ್ ಅನ್ನ ತಿಳಿಯೋ ಮುನ್ನ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಸಿ ಮತ್ತೆ ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಸಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆ, ಪಶ್ಚಿಮ ಘಟ್ಟಗಳಲ್ಲಿ ಸಾಗಣೆ ಸಾಮರ್ಥ್ಯವನ್ನು ಅಧ್ಯಯನ ಮಾಡಲು ಕರ್ನಾಟಕ ಸರ್ಕಾರ ಮುಂದಾಗಿದೆ. ಸೊ ಇದಕ್ಕೆ ಮುಖ್ಯ ಕಾರಣವೇನು? What is the main reason the Karnataka government has initiated a carrying capacity study in the Western Ghats? ಸೊ ನಮ್ಮ ಪಶ್ಚಿಮ ಘಟ್ಟಗಳೇನಿದೆ, ಸೊ ಇದನ್ನ ಲಂಗ್ಸ್ ಆಫ್ ದಿ ಸೌತ್, ದಕ್ಷಿಣದ ಶ್ವಾಸಕೋಶಗಳು ಅಂತ ಕರೀತೇವೆ. ಯಾಕಂದ್ರೆ ಇದು ಅಷ್ಟೊಂದು ಆಮ್ಲಜನಕವನ್ನು ನಮಗೆ ನೀಡುತ್ತೆ. ಅದರ ಜೊತೆಗೆ ಸಾಕಷ್ಟು ನದಿಗಳಿಗೆ ಇದು ಉಗಮ ಸ್ಥಾನವಾಗಿರ್ತಕ್ಕಂಥ ಒಂದು ವೆರಿ ಇಂಪಾರ್ಟೆಂಟ್ ಇಕೋಲಾಜಿಕಲ್ ಪಾರ್ಟ್ ಆಫ್ ಇಂಡಿಯಾ ಆಗಿರುತ್ತೆ. ಸೊ ಈ ಒಂದು ಭಾಗದಲ್ಲಿ ಈಗ ನಮ್ಮ ಕರ್ನಾಟಕ ಸರ್ಕಾರ ಅದರ ಸಂರಕ್ಷಣಾ ಪ್ರಯತ್ನದಲ್ಲಿ ಅಂದ್ರೆ ಕನ್ಸರ್ವೇಷನ್ ಎಫರ್ಟ್ಸ್ ನ ಭಾಗವಾಗಿ ಕ್ಯಾರಿಂಗ್ ಕೆಪಾಸಿಟಿಯನ್ನ ಈಗ ಅಧ್ಯಯನ ಮಾಡ್ತಾ ಇದೆ. ಸೊ ಎಕಾಲಜಿಯಲ್ಲಿ ಕ್ಯಾರಿಂಗ್ ಕೆಪಾಸಿಟಿ ಅಂದ್ರೆ ಒಂದು ಭೌಗೋಳಿಕ ಪ್ರದೇಶ, ಅಲ್ಲಿರ್ತಕ್ಕಂಥ ಪಾಪ್ಯುಲೇಷನ್, ಜನಸಂಖ್ಯೆ ಆಗಿರ್ಬೋದು, ಅವ್ರು ಮಾಡ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ಮೂಲ ಸೌಕರ್ಯಗಳ ಅಭಿವೃದ್ಧಿ ಆಗಿರ್ಬೋದು, ಮೈನಿಂಗ್ ಆಕ್ಟಿವಿಟೀಸ್ ಆಗಿರ್ಬೋದು, ಹೈಡ್ರೋ ಎಲೆಕ್ಟ್ರಿಸಿಟಿ ಆಗಿರ್ಬೋದು, ಅಥವಾ ಈಕೋಲಾಜಿಕಲ್ ಫಂಕ್ಷನ್ಸ್ ಅಂತ ಹೇಳ್ತೇವೆ. ಅಂದ್ರೆ ಪರಿಸರ ವ್ಯವಸ್ಥೆಯಿಂದ ನಮಗೆ ಸಿಗ್ತಕ್ಕಂಥ ಪ್ರಯೋಜನಗಳು, ಅದು ಆಹಾರದ ರೂಪದಲ್ಲಿರ್ಬೋದು ಅಥವಾ ಈ ಒಂದು ಶೆಲ್ಟರ್ ಅಥವಾ ಹ್ಯಾಬಿಟ್ಯಾಟ್, ಆವಾಸ ಸ್ಥಾನದಲ್ಲಿರ್ಬೋದು. ಸೊ ಇಷ್ಟನ್ನೆಲ್ಲ ಅದು ಎಷ್ಟು ತಡೆದುಕೊಳ್ಳುತ್ತೆ ಅಂದ್ರೆ ನಾವು ಮಾಡ್ತಕ್ಕಂಥ ಆಕ್ಟಿವಿಟೀಸ್ ಅನ್ನ ತಡೆದುಕೊಳ್ತಕ್ಕಂಥ ಸಾಮರ್ಥ್ಯ ಎಷ್ಟಿದೆ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಕ್ಯಾರಿಂಗ್ ಕೆಪಾಸಿಟಿ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್, ಇತ್ತೀಚೆಗೆ ಇನ್ ದ ಸೆನ್ಸ್ ಕಳೆದ ವರ್ಷದಲ್ಲಿ ಕೇರಳದ ವೈಟ್ನಾಡ್ನಲ್ಲಿ ನಾವು ಲ್ಯಾಂಡ್ ಸ್ಲೈಡ್ ಆಗಿರ್ತಕ್ಕಂಥದ್ದನ್ನ ನೋಡಿರ್ತೇವೆ. ಸೊ ಇದಕ್ಕೆ ಕಾರಣ ಏನು ಅಂದ್ರೆ ಅಲ್ಲಿರ್ತಕ್ಕಂಥ ಭೂಮಿ ನಾವು ಮಾಡ್ತಾ ಇರ್ತಕ್ಕಂಥ ಚಟುವಟಿಕೆಗಳಿಂದ ಅದರ ಕ್ಯಾರಿಂಗ್ ಕೆಪಾಸಿಟಿಯನ್ನ ಕಳೆದುಕೊಳ್ತಾ ಇದೆ. ಆ ಒಂದು ಕಾರಣದಿಂದ ನಮ್ಮ ಕರ್ನಾಟಕ ಸರ್ಕಾರ ಈಗ ಕ್ಯಾರಿಂಗ್ ಕೆಪಾಸಿಟಿ ಅಧ್ಯಯನವನ್ನ ಮಾಡ್ತಾ ಇದೆ. ಸೊ ಇದಕ್ಕೆ ಮೇನ್ ರೀಸನ್ ಏನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹೆಚ್ಚುತ್ತಿರುವ ಭೂಕುಸಿತಗಳು ಮತ್ತೆ ಪರಿಸರ ಕಳವಳಗಳು ಇದಕ್ಕೆ ಕಾರಣವಾಗಿರುತ್ತೆ. ಡ್ಯೂ ಟು ಇನ್ಕ್ರೀಸಿಂಗ್ ಲ್ಯಾಂಡ್ ಸ್ಲೈಡ್ ಮತ್ತೆ ಎನ್ವೈರನ್ಮೆಂಟಲ್ ಕನ್ಸರ್ನ್ಸ್ ನ ಕಾರಣದಿಂದ ಸೊ ನಮ್ಮ ಕರ್ನಾಟಕ ಸರ್ಕಾರ ವೆಸ್ಟರ್ನ್ ಘಾಟ್ಸ್ ನಲ್ಲಿ ಈ ಒಂದು ಕ್ಯಾರಿಂಗ್ ಕೆಪಾಸಿಟಿ ಅಥವಾ ಭೌಗೋಳಿಕ ಸಾಮರ್ಥ್ಯದ ಒಂದು ಅಧ್ಯಯನವನ್ನ ಈಗ ಮಾಡ್ತಾ ಇದೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ಈ ಕ್ಯಾರಿಂಗ್ ಕೆಪಾಸಿಟಿಯ ಜೊತೆಗೆ ವೆಸ್ಟರ್ನ್ ಘಾಟ್ಸ್ಗೆ ಸಂಬಂಧಪಟ್ಟಂತೆ ವೆರಿ ಫ್ಯೂ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂದ್ರೆ ಪರೀಕ್ಷೆಯಲ್ಲಿ ಕೇಳಬಹುದಾಗಿರ್ತಕ್ಕಂಥ ಬಹುಮುಖ್ಯ ಅಂಶಗಳನ್ನ ನಾವಿಲ್ಲಿ ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಸೊ ಇದರಲ್ಲಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಮ್ಗೆ ಏನ್ ಗೊತ್ತಿರ್ಬೇಕಂದ್ರೆ, ಸೊ ವೆಸ್ಟರ್ನ್ ಘಾಟ್ಸ್ ಎಷ್ಟು ಸ್ಟೇಟ್ಸ್ ಅಲ್ಲಿ ಅದು ವ್ಯಾಪ್ತಿಯನ್ನ ಹೊಂದಿದೆ ಅಂತ ಕೇಳಬಹುದಾಗಿರುತ್ತೆ. ಸೊ ವೆಸ್ಟರ್ನ್ ಘಾಟ್ಸ್ 6 ಸ್ಟೇಟ್ಸ್ ಅಲ್ಲಿ ತನ್ನ ವ್ಯಾಪ್ತಿಯನ್ನ ಹೊಂದಿರತಕ್ಕಂಥ ಒಂದು ಅರಣ್ಯ ಪ್ರದೇಶವಾಗಿರುತ್ತೆ. ಸೊ ಇದು ಗುಜರಾತ್ ನಿಂದ ಪ್ರಾರಂಭವಾಗಿ ತದನಂತರ ಮಹಾರಾಷ್ಟ್ರದ ನಂತರ ಕರ್ನಾಟಕದ ನಂತರ ಗೋವಾ, ಅದಾದ್ಮೇಲೆ ಕೇರಳ ಮತ್ತು ತಮಿಳುನಾಡಿನಲ್ಲೂ ಕೂಡ ಸೊ ಇದು ಸ್ಪ್ರೆಡ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈಗ ನಮ್ಮ ಕರ್ನಾಟಕ ಸರ್ಕಾರ ಕರ್ನಾಟಕದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವೆಸ್ಟರ್ನ್ ಘಾಟ್ಸ್ ಏನಿದೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಯಾರಿಂಗ್ ಕೆಪಾಸಿಟಿ ಅಧ್ಯಯನವನ್ನ ಮಾಡ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸಿಂಪಲ್ ಪ್ರಶ್ನೆಯನ್ನ ಕೇಳೋದಾದ್ರೆ, ಸೊ ಔಟ್ ಆಫ್ ಆಲ್ ದಿ 6 ಸ್ಟೇಟ್ಸ್ ಅಂದ್ರೆ 6 ರಾಜ್ಯಗಳಲ್ಲಿ ಈ ವೆಸ್ಟರ್ನ್ ಘಾಟ್ಸ್ ಅಂತಕ್ಕಂಥದ್ದು ಹೈಯೆಸ್ಟ್ ವ್ಯಾಪ್ತಿ ಯಾವ ಸ್ಟೇಟ್ ಅಲ್ಲಿ ಇದೆ ಅನ್ನೋದನ್ನ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಬಟ್ ಅಪ್ಡೇಟ್ ಏನು ಅಂದ್ರೆ, ಸೊ ನಮ್ಮ ಕರ್ನಾಟಕ ಡಿಸೈಡ್ ಮಾಡಿರ್ತಕ್ಕಂಥದ್ದು ಟು ಸ್ಟಡಿ ಇಟ್ಸ್ ಕ್ಯಾರಿಂಗ್ ಕೆಪಾಸಿಟಿ, ಇದರ ಭೌಗೋಳಿಕ ಸಾಮರ್ಥ್ಯ ಅಧ್ಯಯನ ಮಾಡ್ತಾ ಇದೆ. ಇದರ ಗುರಿ ಏನು ಅಂತ ನಾವು ನೋಡೋದಾದ್ರೆ, ಟು ಅಸೆಸ್ ದಿ ಇಂಪ್ಯಾಕ್ಟ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಅಂಡ್ ಎನ್ವೈರನ್ಮೆಂಟಲ್ ಡಿಗ್ರೇಡೇಷನ್, ಅಂದ್ರೆ ನಾವು ಮಾಡ್ತಕ್ಕಂಥ ಮೂಲ ಸೌಕರ್ಯಗಳ ಅಭಿವೃದ್ಧಿ, ಪರಿಸರ ನಾಶ ಏನ್ ಮಾಡ್ತಾ ಇದ್ದೇವೆ, ಸೊ ಅದರಿಂದ ಅದು ತಡೆದುಕೊಳ್ತಕ್ಕಂಥ ಸಾಮರ್ಥ್ಯ ಎಷ್ಟಿದೆ ಅನ್ನೋದನ್ನ ಅಧ್ಯಯನ ಮಾಡಲಿಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ಈ ಒಂದು ಕ್ಯಾರಿಂಗ್ ಕೆಪಾಸಿಟಿಯನ್ನ ಮಾಡ್ತಾ ಇದೆ. ಸೊ ವಾಟ್ ಇಸ್ ದ ರೀಸನ್ ಫಾರ್ ದ ಸ್ಟಡಿ? ಸೊ ಈ ಒಂದು ಅಧ್ಯಯನಕ್ಕೆ ಪ್ರಮುಖ ಕಾರಣ ಏನು ಅಂತ ನಾವು ನೋಡೋದಾದ್ರೆ, ಇನ್ಕ್ರೀಸಿಂಗ್ ಲ್ಯಾಂಡ್ ಸ್ಲೈಡ್ಸ್ ಅಂಡ್ ಎನ್ವೈರನ್ಮೆಂಟಲ್ ಕನ್ಸರ್ನ್. ಸೊ ನಾವು ಪ್ರಶ್ನೆಯಲ್ಲೇ ನೋಡಿದಾಗೆ ಸೊ ಈ ಒಂದು ಭೂ ಕುಸಿತಗಳು ಹೆಚ್ಚಾಗ್ತಾ ಇರ್ತಕ್ಕಂಥದ್ದು, ಪರ್ಟಿಕ್ಯುಲರ್ಲಿ ಈ ಒಂದು ದಕ್ಷಿಣ ಕನ್ನಡ ಮತ್ತು ಕೊಡಗು ಭಾಗದಲ್ಲಿ ಏನಾಗಿರುತ್ತೆ ಅಂದ್ರೆ, ಸೊ ಈ ಒಂದು ಭೂ ಕುಸಿತಗಳು ಹೆಚ್ಚಾಗುತ್ತಿರುವ ಕಾರಣದಿಂದ ಸೊ ವೆಸ್ಟರ್ನ್ ಘಾಟ್ಸ್ಗೆ ಸಂಬಂಧಪಟ್ಟಂತೆ ಈಗ ಕ್ಯಾರಿಂಗ್ ಕೆಪಾಸಿಟಿಯನ್ನ ಅಧ್ಯಯನ ಮಾಡಲಾಗ್ತಾ ಇದೆ. ನಾವು ವಾಟ್ ಆರ್ ದಿ ಕನ್ಸರ್ನ್ಸ್ ಅಂದ್ರೆ, ಈ ಒಂದು ಲ್ಯಾಂಡ್ ಸ್ಲೈಡ್ ಆಗ್ಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಳವಳಗಳು ಅಥವಾ ಕಾರಣಗಳೇನು ಅಂತ ನಾವು ನೋಡೋದಾದ್ರೆ, ಸೈಂಟಿಸ್ಟ್ ಅಂಡ್ ಎಕಾಲಜಿಸ್ಟ್ ವಾರ್ನ್ ದಟ್ ರೋಡ್ ವೈಡನಿಂಗ್ ಅಂದ್ರೆ ರಸ್ತೆಗಳನ್ನ ಅಗಲೀಕರಣ ಮಾಡ್ತಕ್ಕಂಥದ್ದು
ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಅಂದ್ರೆ ಮೂಲ ಸೌಕರ್ಯಗಳನ್ನ ಅಲ್ಲಿ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಇವೆಲ್ಲ ಏನ್ ಮಾಡ್ತಾ ಇದೆ ಅಂದ್ರೆ ಸೊ ಆ ಒಂದು ಭಾಗವನ್ನ ಡಿಸ್ಟೆಬಿಲೈಸ್ ಮಾಡ್ತಾ ಇದೆ, ಅಂದ್ರೆ ಅಸ್ಥಿರ ಏನೋ ಆ ಭಾಗವನ್ನ ಅಸ್ಥಿರಗೊಳಿಸ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಿಂದ ಸಾಯಿಲ್ ಎರೋಷನ್ ಆಗುತ್ತೆ. ಯಾವಾಗ ಮರಗಳನ್ನ ನಾವು ಕಡಿತೇವೆ ಸೊ ಅಲ್ಲಿರ್ತಕ್ಕಂಥ ಮಣ್ಣಿನ ಸವೆತ ಆಗುತ್ತೆ, ಪ್ರಾಪರ್ಟಿ ಡ್ಯಾಮೇಜ್ ಆಗುತ್ತೆ, ಅಲ್ಲಿರ್ತಕ್ಕಂಥ ಸ್ವತ್ತುಗಳಿಗೆ ಹಾನಿ ಆಗುತ್ತೆ. ಅದ್ರ ಜೊತೆಗೆ ವಾಟರ್ ಸ್ಕೇರ್ಸಿಟಿ ಅಂದ್ರೆ ನೀರಿನ ಅಭಾವದ ತೊಂದರೆಗಳನ್ನ ನಾವು ಅನುಭವಿಸಬೇಕಾಗಿರುತ್ತೆ. ಸೊ ಇವೆಲ್ಲ ಕಾನ್ಸಿಕ್ವೆನ್ಸಸ್ ಅನ್ನ ನಾವು ಅನುಭವಿಸಿದ್ದಕ್ಕಿಂತ ಮುಂಚೆ ಸೊ ಅದನ್ನ ತಡೆಗಟ್ಟುವ ಕ್ರಮವಾಗಿ ಕರ್ನಾಟಕ ಸರ್ಕಾರ ಈ ಒಂದು ಕ್ಯಾರಿಂಗ್ ಕೆಪಾಸಿಟಿ ಅಧ್ಯಯನವನ್ನ ಮಾಡಲಾಗ್ತಾ ಇದೆ. ಸೊ ಇದರ ಜೊತೆಗೆ ಅಲ್ಲಿರ್ತಕ್ಕಂಥ ಬಯೋಡೈವರ್ಸಿಟಿ ಅಂದ್ರೆ ಜೀವ ವೈವಿಧ್ಯತೆಯ ಮೇಲೆ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಅಫ್ಕೋರ್ಸ್ ನಾವು ಯಾವಾಗ ಅರಣ್ಯ ನಾಶವನ್ನ ಮಾಡ್ತೇವೆ ಸೊ ಅದನ್ನೇ ಆವಾಸ ಸ್ಥಾನವಾಗಿ ಇಟ್ಕೊಂಡಿರ್ತಕ್ಕಂಥ ಅನೇಕ ಪ್ರಾಣಿಗಳು ಸಾವಾಗ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ವೆಸ್ಟರ್ನ್ ಘಾಟ್ ಹೌಸಸ್ 60% ಆಫ್ ದಿ ಕರ್ನಾಟಕಸ್ ಫಾರೆಸ್ಟ್, ಅಂದ್ರೆ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಒಟ್ಟು ಅರಣ್ಯ ಪ್ರದೇಶ ಏನಿರುತ್ತೆ ಸೊ ಅದರಲ್ಲಿ 60% ಅರಣ್ಯ ಪ್ರದೇಶವನ್ನ ನಾವು ಪಶ್ಚಿಮ ಘಟ್ಟಗಳಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಅರಣ್ಯ ಪ್ರದೇಶ ನಮ್ಗೆ ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ ನಮ್ಮ ಒಂದು ಮಾನ್ಸೂನ್ ರೆಗ್ಯುಲೇಷನ್ಗೆ ಮತ್ತೆ ಈಕೋಲಾಜಿಕಲ್ ಬ್ಯಾಲೆನ್ಸ್ಗೆ, ಅಂದ್ರೆ ನಮ್ಮ ಮಾನ್ಸೂನ್ ಏನಿರುತ್ತೆ ಸೊ ಅದನ್ನ ನಿಯಂತ್ರಣ ಮಾಡ್ತಕ್ಕಂಥದ್ದು ಮತ್ತೆ ಪರಿಸರವನ್ನ ಬ್ಯಾಲೆನ್ಸ್ ಅಥವಾ ಸಮತೋಲನ ಮಾಡಲಿಕ್ಕೆ ನಮ್ಮ ಪಶ್ಚಿಮ ಘಟ್ಟಗಳು ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಅರಣ್ಯ ಪ್ರದೇಶವಾಗಿರುತ್ತೆ. ಸೊ ಇದಕ್ಕಿಂತ ಹಿಂದೆ ಪ್ರೀವಿಯಸ್ ಆಪೋಸಿಷನ್ಸ್ ಅನ್ನ ಅಥವಾ ಹಿಂದಿನ ವಿರೋಧಗಳನ್ನ ನಾವು ನೋಡೋದಾದ್ರೆ ಇನ್ ಸೆಪ್ಟೆಂಬರ್ 2024 2024ರಲ್ಲಿ ಕರ್ನಾಟಕ ಕ್ಯಾಬಿನೆಟ್ ರಿಜೆಕ್ಟೆಡ್ ಕಸ್ತೂರಿ ರಂಗನ್ ಕಮಿಟಿ ರಿಪೋರ್ಟ್. ಸೊ ಆಕ್ಚುಲಿ ಮಾಧವ್ ಗಾಡ್ಗಿಲ್ ಕಮಿಟಿ ಅಂತ ಮಾಡಿರ್ತಾರೆ, ಕಸ್ತೂರಿ ರಂಗನ್ ಕಮಿಟಿ ಅಂತ ಮಾಡಿರ್ತಾರೆ. ಸೊ ಇವರೆಲ್ಲ ಅನೇಕ ಶಿಫಾರಸುಗಳನ್ನ ಕೊಟ್ಟಿರ್ತಾರೆ. ಸೊ ವೈನಾಡ್ನಲ್ಲಿ ಆ ಒಂದು ಲ್ಯಾಂಡ್ ಸ್ಲೈಡ್ ಏನಾಗಿತ್ತು ಅದರ ನಂತರ ಕೇಂದ್ರ ಸರ್ಕಾರ 6th ಡ್ರಾಫ್ಟ್ ಅನ್ನ ಅನೌನ್ಸ್ ಮಾಡಿರುತ್ತೆ, ನೋಟಿಫೈ ಮಾಡಿರುತ್ತೆ. 6ನೇ ಕರಡನ್ನ ವೆಸ್ಟರ್ನ್ ಘಾಟ್ಸ್ಗೆ ಸಂಬಂಧಪಟ್ಟಂತೆ 6ನೇ ಕರಡಿನ ಅಧಿಸೂಚನೆಯನ್ನ ಹೊರಡಿಸಿರುತ್ತೆ. ಈ ಒಂದು ಅಧಿಸೂಚನೆಯನ್ನ ಎಲ್ಲಾ 6 ರಾಜ್ಯಗಳು ರಿಜೆಕ್ಟ್ ಮಾಡಲಾಗಿರುತ್ತೆ. ಸೊ ಇವೆಲ್ಲ ರಿಜೆಕ್ಷನ್ ಮಾಡಿದ ನಂತರ ಸೊ ಈ ಒಂದು ಕ್ಯಾರಿಂಗ್ ಕೆಪಾಸಿಟಿ ಅಧ್ಯಯನವನ್ನ ಮಾಡ್ತಾ ಇದೆ. ಸೊ ಇದರ ಬದಲು ಇವರ ಶಿಫಾರಸುಗಳನ್ನ ನಾವು ಇಂಪ್ಲಿಮೆಂಟ್ ಮಾಡಿದ್ದಿದ್ರೆ ಸಾಕಾಗ್ತಾ ಇತ್ತು. ಬಟ್ ಇಬ್ಬರ ಶಿಫಾರಸುಗಳನ್ನ ಕೂಡ ಇದುವರೆಗೂ ಯಾವ ಸರ್ಕಾರ ಕೂಡ ಅನುಷ್ಠಾನ ಮಾಡಲಾಗಿಲ್ಲ. ಹಾಗಿದ್ರೆ ಸೊ ವೆಸ್ಟರ್ನ್ ಘಾಟ್ಸ್ಗೆ ನಾವು ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದ್ರೆ ಸೊ ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ, ಇದನ್ನ ನಾವು ಸಹ್ಯಾದ್ರಿ ಹಿಲ್ಸ್ ಅಂತ ಕೂಡ ಕರೀತೇವೆ. ಸೊ ಇದು 1600 ಕಿಲೋಮೀಟರ್ ಲಾಂಗ್ ಮೌಂಟೇನ್ ರೇಂಜ್ ಆಗಿರುತ್ತೆ, ಅಂದ್ರೆ 1600 ಕಿಲೋಮೀಟರ್ ಉದ್ದವನ್ನ ಹೊಂದಿರುತ್ತೆ. ಸೊ ಅಗಲವನ್ನ ನಾವು ನೋಡೋದಾದ್ರೆ ಸೊ 50 to 80 ಕಿಲೋಮೀಟರ್ ಇರುತ್ತೆ. ಸೊ 50ರಿಂದ 80 ಕಿಲೋಮೀಟರ್ ಅಷ್ಟು ಅದು ಅಗಲವನ್ನ ಹೊಂದಿರತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು ವೆಸ್ಟ್ ಕೋಸ್ಟ್ ಆಫ್ ಇಂಡಿಯಾ, ಅಂದ್ರೆ ನಮ್ಮ ಭಾರತ ದೇಶದ ಪಶ್ಚಿಮ ಕರಾವಳಿ ಏನಿದೆ ಸೊ ಅದರ ಉದ್ದಕ್ಕೂ ಈ ಒಂದು ಅರಣ್ಯ ಡೆವಲಪ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು 6 ರಾಜ್ಯಗಳಲ್ಲಿ ಬರುತ್ತೆ. ಆ 6 ರಾಜ್ಯಗಳು ಯಾವುದು ಅಂತ ಹೇಳಿದ್ದೇನೆ. ಸೊ ಈ ಒಂದು ವೆಸ್ಟರ್ನ್ ಘಾಟ್ಸ್ ಏನಿದೆ ಇದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್, ಅಂದ್ರೆ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳ ಪಟ್ಟಿಯಲ್ಲಿ ಸೊ ಇದಕ್ಕೂ ಕೂಡ ಸ್ಥಾನಮಾನವನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಕೀ ಫೀಚರ್ಸ್, ಇದರ ಪ್ರಮುಖ ಲಕ್ಷಣಗಳೇನು ಅಂತ ನಾವು ನೋಡೋದಾದ್ರೆ ಸೊ ಇಟ್ ಈಸ್ ಹೋಮ್ ಟು 325 ಗ್ಲೋಬಲಿ ಥ್ರೆಟನ್ಡ್ ಸ್ಪೀಶೀಸ್ ಇನ್ಕ್ಲೂಡಿಂಗ್ ರೇರ್ ಫ್ಲೋರಾ ಅಂಡ್ ಫಾನಾ, ಅಂದ್ರೆ ಇದು ಅಪರೂಪದ ಪ್ರಾಣಿಗಳು ಮತ್ತೆ ಸಸ್ಯಗಳಿಗೆ ಸಂಬಂಧಪಟ್ಟಂತೆ 325 ಥ್ರೆಟನ್ಡ್ ಸ್ಪೀಶೀಸ್ ಅಂದ್ರೆ ಬೆದರಿಕೆಗೆ ಒಳಗಾಗಿರ್ತಕ್ಕಂಥ 325 ಪ್ರಭೇದಗಳಿಗೆ ಮನೆಯಾಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಇದು ನಮ್ಮ ಮಾನ್ಸೂನ್ ನಲ್ಲಿ ತುಂಬಾ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಬ್ಲಾಕಿಂಗ್ ರೈನ್ ಬೇರಿಂಗ್ ಕ್ಲೌಡ್ಸ್ ಫ್ರಮ್ ದಿ ಅರೇಬಿಯನ್ ಸಿ, ಅಂದ್ರೆ ಈ ಒಂದು ಅರೇಬಿಯನ್ ಸಮುದ್ರದಿಂದ ಮಳೆಗಾಲದ ಮಾರುತಗಳನ್ನ ತಡೆಯುವ ಮುಖಾಂತರ ನಮ್ಮ ಭಾರತ ದೇಶಕ್ಕೆ ಅಥವಾ ನಮ್ಮ ಸದರ್ನ್ ಪಾರ್ಟ್ ಆಫ್ ಇಂಡಿಯಾಗೆ ಇವನ್ ಮಾನ್ಸೂನ್ಗೆ ತುಂಬಾ ನಿರ್ಣಾಯಕ ಪಾತ್ರವನ್ನ ವಹಿಸ್ತಕ್ಕಂಥ ಒಂದು ಅರಣ್ಯವಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇದನ್ನ ನಾವು ಹಿಮಾಲಯಾಸ್ಗೆ ಕಂಪೇರ್ ಮಾಡ್ಕೊಂಡಾಗ, ಅಂದ್ರೆ ಹಿಮಾಲಯಸ್ ಕೂಡ ಪರ್ವತವಾಗಿರುತ್ತೆ, ಇವನ್ ವೆಸ್ಟರ್ನ್ ಘಾಟ್ಸ್ ಕೂಡ ಬೆಟ್ಟ ಆಗಿರುತ್ತೆ, ಅಂದ್ರೆ ಪೀಕ್ಸ್ ಅನ್ನ ನಾವಲ್ಲಿ ನೋಡಬಹುದಾಗಿರುತ್ತೆ. ಸೊ ಹಿಮಾಲಯನ ಮತ್ತೆ ವೆಸ್ಟರ್ನ್ ಘಾಟ್ಸ್ ಅನ್ನ ಇವೆರಡನ್ನ ನಾವು ಕಂಪೇರ್ ಮಾಡಿದ್ದೆ ಆದಲ್ಲಿ ಸೊ ಈ ವೆಸ್ಟರ್ನ್ ಘಾಟ್ಸ್ ಅಂತಕ್ಕಂಥದ್ದು ಓಲ್ಡರ್ ದನ್ ಹಿಮಾಲಯ, ಅಂದ್ರೆ ಹಿಮಾಲಯ ಯಾವಾಗ ರಚನೆ ಆಗಿದೆ ಸೊ ಅದಕ್ಕೆ ನಾವು ಹೋಲಿಕೆ ಮಾಡಿಕೊಂಡಾಗ ವೆಸ್ಟರ್ನ್ ಘಾಟ್ಸ್ ಅದಕ್ಕಿಂತ ಬಹಳ ಹಿಂದೆ ರಚನೆ ಆಗಿರ್ತಕ್ಕಂಥ ಒಂದು ಸಿಸ್ಟಮ್ ಆಗಿರುತ್ತೆ. ಫಾರ್ಮ್ ಡ್ಯೂರಿಂಗ್ ದಿ ಬ್ರೇಕಪ್ ಆಫ್ ಗೋಂಡ್ವಾನಾ, ಅಂದ್ರೆ ಗೋಂಡ್ವಾನಾ ಏನಿರುತ್ತೆ ಅಂದ್ರೆ ಎಂಟೈರ್ ಭೂಫಲಕ ಒಂದೇ ಭಾಗವಾಗಿ ಏನಾಗಿತ್ತು ಅದು ಬ್ರೇಕ್ ಆದಾಗ ರಚನೆ ಆಗಿರ್ತಕ್ಕಂಥದ್ದು ವೆಸ್ಟರ್ನ್ ಘಾಟ್ಸ್ ಆಗಿರುತ್ತೆ. ಬಟ್ ಹಿಮಾಲಯಸ್ ಆ ಪ್ಲೇಟ್ಸ್ ಮೂವ್ ಆದಾಗ ಆ ಫೋಲ್ಡ್ ಮೌಂಟೇನ್ ಆಗಿ ಫಾರ್ಮೇಶನ್ ಆಗಿರುತ್ತೆ. ಸೊ ಹಿಮಾಲಯವನ್ನ ಅದಕ್ಕೆ ನಾವು ಯಂಗ್ ಫೋಲ್ಡ್ ಮೌಂಟೇನ್ಸ್ ಅಂತ
ಅಂತ ಕರಿತೇವೆ, ಅಂದ್ರೆ ಯುವ ಮಡಿಕೆ ಪರ್ವತಗಳು ಅಂತ ಕರಿತೇವೆ. ಬಟ್ ವೆಸ್ಟರ್ನ್ ಘಾಟ್ಸ್ ಅಂತಕ್ಕಂಥದ್ದು ಬಹಳ ಹಿಂದೆಯೇ ರಚನೆಗೊಂಡಿರ್ತಕ್ಕಂಥ ಒಂದು ಇಕೋಸಿಸ್ಟಮ್ ಆಗಿ ನಾವು ಅದನ್ನ ನೋಡ್ಬೋದಾಗಿರುತ್ತೆ. ಸೊ ಇದರಲ್ಲಿರ್ತಕ್ಕಂಥ ಅತ್ಯಂತ ದೊಡ್ಡ ಪೀಕ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಆನಾಮುಡಿ ಅಂತ ಕರಿತೇವೆ. ಸೊ ದಿಸ್ ಇಸ್ ಹೈಯೆಸ್ಟ್ ಪೀಕ್. ಇದು ಕೇರಳದಲ್ಲಿರ್ತಕ್ಕಂಥ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಬರ್ತಕ್ಕಂಥ ಒಂದು ಪೀಕ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಇರ್ತಕ್ಕಂಥ ಮೇನ್ ರಿವರ್ಸ್, ವೆಸ್ಟ್ ಫ್ಲೋಯಿಂಗ್ ಮತ್ತೆ ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ಅನ್ನ ನಾವು ನೋಡೋದಾದ್ರೆ, ಸೊ ವೆಸ್ಟ್ ಫ್ಲೋಯಿಂಗ್ ಅಲ್ಲಿ ಪೆರಿಯಾರ್, ಭರ್ತಪೂಜಾ, ನೇತ್ರಾವತಿ, ಶರಾವತಿ ಮತ್ತೆ ಮಾಂಡೋವಿ ನದಿಗಳನ್ನ ನೋಡಬಹುದಾಗಿರುತ್ತೆ. ಸೊ ಈಸ್ಟ್ ಫ್ಲೋಯಿಂಗ್ ಅನ್ನ ಪೂರ್ವಕ್ಕೆ ಹರಿತಕ್ಕಂಥ ನದಿಗಳು ಗೋದಾವರಿ, ಕೃಷ್ಣ, ಕಾವೇರಿ, ತುಂಗಾ, ಭದ್ರಾ, ಭೀಮಾ, ಮಲಪ್ರಭಾ, ಘಟಪ್ರಭಾ, ಹೇಮಾವತಿ ಮತ್ತೆ ಕಬಿನಿ. ಸೊ ಮುಖ್ಯವಾಗಿ ಈ ಒಂದು ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ಆಗಿ ನಾವು ನೋಡಬಹುದಾಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ಎಂಡೆಮಿಕ್ ಸ್ಪೀಶೀಸ್, ಎಂಡೆಮಿಕ್ ಅಂದ್ರೆ ಸ್ಥಳೀಯವಾದ ಪ್ರಭೇದಗಳು ಅಂತ ಕರಿತೇವೆ. ಸೊ ಎಂಡೆಮಿಕ್ ಅಂದ್ರೆ ಆ ಭೂಭಾಗದಲ್ಲಿ ಹೊರತುಪಡಿಸಿ ಬೇರೆಲ್ಲೂ ನಾವು ಆ ಪ್ರಾಣಿಗಳನ್ನ ನೋಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಆ ರೀತಿಯ ಪ್ರಭೇದಗಳನ್ನ ನಾವು ಎಂಡೆಮಿಕ್ ಸ್ಪೀಶೀಸ್ ಅಂತ ಹೇಳ್ತೇವೆ. ಸೊ ಇದರಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥದ್ದು ನೀಲಗಿರಿ ತಹರ್ ಆಗಿರುತ್ತೆ. ಸೊ ಇದು IUCN ಪ್ರಕಾರ ಎಂಡೇಂಜರ್ಡ್ ಅಥವಾ ಅಳಿವಿನಂಚಿನಲ್ಲಿರ್ತಕ್ಕಂಥ ಒಂದು ಪ್ರಭೇದವಾಗಿರುತ್ತೆ. ಇನ್ನೊಂದು ಲಯನ್ ಟೈಲ್ಡ್ ಮಕ್ಯಾಕ್ ಅಂತ ಹೇಳ್ತೇವೆ, ಅಂದ್ರೆ ಸಿಂಹದ ಬಾಲದ ಮಂಗ ಅಂತ ಹೇಳ್ತೇವೆ. ಸೊ ಇದು IUCN ಪ್ರಕಾರ ಎಂಡೇಂಜರ್ಡ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ರೀತಿಯ ಅನೇಕ ಎಂಡೆಮಿಕ್ ಸ್ಪೀಶೀಸ್ ಅನ್ನ ಹೊಂದಿರತಕ್ಕಂಥ ಒಂದು ಇಕೋಸಿಸ್ಟಮ್ ಆಗಿ ನಾವು ನೋಡಬಹುದಾಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಪ್ರೊಟೆಕ್ಟೆಡ್ ಏರಿಯಾಸ್ ಅಂದ್ರೆ ವೆಸ್ಟರ್ನ್ ಘಾಟ್ಸ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸಂರಕ್ಷಿತ ಪ್ರದೇಶಗಳು ಯಾವುದು ಅಂತ ಕೇಳಿದಾಗ, ಮೊದಲನೇದು ಬಯೋಸ್ಪಿಯರ್ ರಿಸರ್ವ್ಸ್. ಇದನ್ನ ನಾವು ಜೀವಗೋಳ ಮೀಸಲುಗಳು ಅಂತ ಹೇಳ್ತೇವೆ. ಸೊ ಇದರಲ್ಲಿ ನಾವು ಅಗಸ್ತ್ಯ ಮಾಲಾ ಮತ್ತೆ ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್ ಅನ್ನ ಸೊ ಈ ಒಂದು ವೆಸ್ಟರ್ನ್ ಘಾಟ್ಸ್ ನ ವ್ಯಾಪ್ತಿಯಲ್ಲಿ ನಾವು ನೋಡಬಹುದಾಗಿರುತ್ತೆ. ಅದರ ಜೊತೆಗೆ ಕೆಲವೊಂದು ನ್ಯಾಷನಲ್ ಪಾರ್ಕ್ಗಳು ಕೂಡ ವೆಸ್ಟರ್ನ್ ಘಾಟ್ಸ್ ಭಾಗದಲ್ಲಿ ಬರುತ್ತೆ. ಒಂದು ಸೈಲೆಂಟ್ ವ್ಯಾಲಿ, ನಮ್ಮ ಬಂಡೀಪುರ್, ಇರಾವಿಕುಲಂ, ವಯನಾಡ್, ಮಧುಮಲೈ ಮತ್ತೆ ನಾಗರಹೊಳೆ ಇವೆಲ್ಲ ವೆಸ್ಟರ್ನ್ ಘಾಟ್ಸ್ ನ ಭಾಗದಲ್ಲಿರ್ತಕ್ಕಂಥ ರಾಷ್ಟ್ರೀಯ ಉದ್ಯಾನವನಗಳಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಇವನ್ ಟೈಗರ್ ರಿಸರ್ವ್ಸ್, ಹುಲಿ ಸಂರಕ್ಷಿತ ಮೀಸಲುಗಳನ್ನ ಕೂಡ ನಾವು ನೋಡಬಹುದಾಗಿರುತ್ತೆ. ಸೊ ಕಲಕ್ಕಡ್, ಅದಾದ್ಮೇಲೆ ಮುಂಡಾತುರೈ ಮತ್ತೆ ಪೆರಿಯಾರ್ ಏನಿರುತ್ತೆ, ಸೊ ಇವೆಲ್ಲ ಕೂಡ ಟೈಗರ್ ರಿಸರ್ವ್ಸ್ ಆಗಿ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಅದಾದ್ಮೇಲೆ ಸೊ ಇದ್ರಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಪಾಸಸ್ ಅನ್ನ ನಾವು ನೋಡೋದಾದ್ರೆ, ಒಂದನ್ನ ತಾಲ್ಘಾಟ್ ಪಾಸ್ ಅಂತ ಕರಿತೇವೆ, ಬೋರ್ಘಾಟ್ ಪಾಸ್ ಅಂತ ಕರಿತೇವೆ, ಪಲಕ್ಕಾಡ್ ಗ್ಯಾಪ್, ಅದಾದ್ಮೇಲೆ ಅಂಬಾ ಘಾಟ್ ಪಾಸ್, ನಾನೆ ಘಾಟ್ ಪಾಸ್ ಮತ್ತೆ ಅಂಬೋಲಿ ಘಾಟ್ ಪಾಸ್. ಸೊ ಈ ರೀತಿ ಅನೇಕ ಪಾಸ್ಗಳನ್ನ ಹೊಂದಿರತಕ್ಕಂಥ ಒಂದು ಭೂಭಾಗವಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಅರಣ್ಯವನ್ನ ನಾವು ಸಂರಕ್ಷಣೆ ಮಾಡಲಿಕ್ಕೆ ಫಸ್ಟ್ ಮಾಧವ್ ಗಾಡ್ಗಿಲ್ ಕಮಿಟಿಯನ್ನ ಮಾಡಿರ್ತಾರೆ. ಸೊ ಅದಾದ್ಮೇಲೆ ಕಸ್ತೂರಿ ರಂಗನ್ ಕಮಿಟಿಯನ್ನ ಮಾಡಿರ್ತಾರೆ. ಸೊ ಇವರಿಬ್ರು ಈಗ ಅಸ್ತಿತ್ವದಲ್ಲಿಲ್ಲ. ಅವರ ಶಿಫಾರಸುಗಳನ್ನ ಕೂಡ ಯಾವುದೇ ಸರ್ಕಾರ ಇದುವರೆಗೂ ಅನುಮೋದನೆಯನ್ನ ಮಾಡಿರೋದಿಲ್ಲ. ಸೊ ಇದನ್ನೆಲ್ಲ ಮೀರಿ ಈಗ ಕ್ಯಾರಿಯಿಂಗ್ ಕೆಪಾಸಿಟಿ ಅಧ್ಯಯನವನ್ನ ಸೊ ನಮ್ಮ ಕರ್ನಾಟಕ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಸೊ ಸಿಗರೇಟ್ ಮತ್ತು ಇತರ ತಂಬಾಕು ಉತ್ಪನ್ನಗಳ ಕಾಯ್ದೆ ಯಾವ ವರ್ಷದಲ್ಲಿ ಜಾರಿಗೆ ಬಂದಿತು? ದ ಸಿಗರೇಟ್ ಅಂಡ್ ಅದರ್ ಟೊಬ್ಯಾಕೋ ಪ್ರಾಡಕ್ಟ್ಸ್ ಆಕ್ಟ್ ವಾಸ್ ಎನಾಕ್ಟೆಡ್ ಇನ್ ವಿಚ್ ಇಯರ್? ಸೊ ಇದು ತಂಬಾಕು ವಸ್ತುಗಳ ಮಾರಾಟ ಮತ್ತು ಅದರ ಬಳಕೆಗೆ ಸಂಬಂಧಪಟ್ಟಂತೆ ನಿಯಂತ್ರಣಗಳನ್ನು ಮಾಡ್ತಕ್ಕಂಥ ಒಂದು ಕಾಯ್ದೆ ಆಗಿರುತ್ತೆ. ಸೊ ಈ ಒಂದು ಕಾಯ್ದೆ 2003ರಲ್ಲಿ ಎನಾಕ್ಟ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಬಗ್ಗೆ ನಾವು ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣ ಏನು ಅಂದ್ರೆ, ನಮ್ಮ ಕರ್ನಾಟಕ ಸೊ ಈ ಒಂದು ಕಾಯ್ದೆಯ ಅಡಿಯಲ್ಲಿರ್ತಕ್ಕಂಥ ಕೆಲವೊಂದು ರೂಲ್ಸ್ ಅನ್ನ ಇನ್ನೂ ಸ್ಟ್ರಿಕ್ಟರ್ ಆಗಿ ಮಾಡಿರುತ್ತೆ ಅಥವಾ ಇನ್ನೂ ಬಿಗಿಗೊಳಿಸಿರುವ ಕಾರಣದಿಂದ ಇದು ಸುದ್ದಿಯಲ್ಲಿರ್ತಕ್ಕಂಥ ವಿಷಯವಾಗಿರುತ್ತೆ. ಹಾಗಿದ್ರೆ ಕರ್ನಾಟಕ ಸರ್ಕಾರ ಯಾವ ರೀತಿಯ ಚೇಂಜಸ್ ಅನ್ನ ಮಾಡ್ಕೊಂಡಿದೆ ಅನ್ನೋದನ್ನ ಸೊ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಅದ್ರ ಜೊತೆಗೆ ಸೊ ಈ ಒಂದು ಕಾಯ್ದೆಯ ಬೇಸಿಕ್ಸ್ ಏನಿದೆ, ಅದರ ಪ್ರಾವಿಷನ್ಸ್ ಏನಿದ್ದಾವೆ, ಸೊ ಎಲ್ಲವನ್ನು ಕೂಡ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಅಪ್ಡೇಟ್ ಏನು ಅಂದ್ರೆ, ಕರ್ನಾಟಕ ಹ್ಯಾಸ್ ಇಂಟ್ರಡ್ಯೂಸ್ ಸ್ಟ್ರಿಕ್ಟರ್ ರೆಗ್ಯುಲೇಷನ್ಸ್, ಅಂದ್ರೆ ಕಟ್ಟುನಿಟ್ಟಿನ ನಿಯಂತ್ರಣಗಳನ್ನು ಕರ್ನಾಟಕ ಸರ್ಕಾರ ಜಾರಿಗೆ ತರ್ತಾ ಇದೆ. ಸೊ ಇದು ಯಾವ ಕಾಯ್ದೆಗೆ ಸಂಬಂಧಪಟ್ಟಂತೆ? ಸಿಗರೇಟ್ಸ್ ಅಂಡ್ ಅದರ್ ಟೊಬ್ಯಾಕೋ ಪ್ರಾಡಕ್ಟ್ಸ್ ಆಕ್ಟ್ 2003 ಅಂದ್ರೆ 2003ರ ಸಿಗರೇಟ್ ಮತ್ತು ಇತರ ತಂಬಾಕು ಉತ್ಪನ್ನಗಳಿಗೆ ಸಂಬಂಧಪಟ್ಟಂತೆ ಇರತಕ್ಕಂಥ ಕಾಯ್ದೆ ಏನಿದೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಟೊಬ್ಯಾಕೋ ಬಳಕೆ ಅಂದ್ರೆ ಅದ್ರ ಜೊತೆಗೆ ಈ ಪಬ್ಲಿಕ್ ಹೆಲ್ತ್, ಸಾರ್ವಜನಿಕ ಆರೋಗ್ಯವನ್ನ ಹೆಚ್ಚು ಮಾಡುವ ಉದ್ದೇಶದಿಂದ
ಕೆಲವೊಂದು ಬದಲಾವಣೆಗಳನ್ನ ಇಲ್ಲಿ ಮಾಡ್ಕೊಂಡಿರುತ್ತೆ. ಹಾಗಿದ್ರೆ ವಾಟ್ ಆರ್ ದಿ ಮೇನ್ ಅಮೆಂಡ್ಮೆಂಟ್ಸ್, ಪ್ರಮುಖ ತಿದ್ದುಪಡಿಗಳು ಏನು ಅಂತ ನಾವು ನೋಡೋದಾದ್ರೆ, ದ ಮಿನಿಮಮ್ ಏಜ್ ಫಾರ್ ಪರ್ಚೇಸಿಂಗ್ ಟೊಬ್ಯಾಕೋ ಪ್ರಾಡಕ್ಟ್ಸ್ ಹ್ಯಾಸ್ ಬೀನ್ ಇನ್ಕ್ರೀಸ್ಡ್ ಫ್ರಮ್ 18 to 21 ಇಯರ್ಸ್. ಅಂದ್ರೆ ತಂಬಾಕು ಉತ್ಪನ್ನಗಳನ್ನ ಖರೀದಿ ಮಾಡಲಿಕ್ಕೆ ಕನಿಷ್ಠ ವಯಸ್ಸು ಇದುವರೆಗೂ 18 ವರ್ಷವಾಗಿತ್ತು. ಈಗ ಇದನ್ನ 21 ವರ್ಷಕ್ಕೆ ಹೆಚ್ಚಿಸಲಾಗಿರ್ತಕ್ಕಂಥ ಒಂದು ತಿದ್ದುಪಡಿಯನ್ನ ಕರ್ನಾಟಕ ಸರ್ಕಾರ ಮಾಡ್ಕೊಂಡಿರುತ್ತೆ. ಅದ್ರ ಜೊತೆಗೆ ಇವನ್ ಫೈನ್ಸ್ ಅಂದ್ರೆ ಆ ಒಂದು ದಂಡಗಳನ್ನ ಕೂಡ ಇನ್ಕ್ರೀಸ್ ಮಾಡಿರುತ್ತೆ. ಅಂದ್ರೆ ಯಾರಾದ್ರೂ ಉಲ್ಲಂಘನೆ ಮಾಡಿದಲ್ಲಿ ಏನ್ ಫೈನ್ಸ್ ಅಥವಾ ಪೆನಾಲ್ಟಿಯನ್ನ ಆಗ್ತಾ ಇದ್ರು ಆ ದಂಡವನ್ನ ಕೂಡ ಹೆಚ್ಚು ಮಾಡಿರ್ತಾರೆ. ಸೊ ಯಾರಾದ್ರೂ ಈ ಒಂದು ರೂಲ್ಸ್ ಅನ್ನ ಅಥವಾ ಈ ಕಾಯ್ದೆಯ ವಿರುದ್ಧವಾಗಿ ಯಾರಾದ್ರೂ ನಡೆದುಕೊಂಡರೆ ಸೊ ಮುಂಚೆ 200 ರೂಪಾಯಿ ಫೈನ್ ಅನ್ನ ಆಗ್ತಾ ಇದ್ರು, ಈಗ ಈ ಫೈನ್ ಅನ್ನ 1,000ವರೆಗೆ ಹೆಚ್ಚು ಮಾಡಿರ್ತಕ್ಕಂಥ ತಿದ್ದುಪಡಿಯನ್ನ ಮಾಡಲಾಗಿರುತ್ತೆ. ಸೊ ಅದ್ರ ಜೊತೆಗೆ ಬ್ಯಾನ್ ಆನ್ ಲೂಸ್ ಸಿಗರೇಟ್ಸ್ ಅಂದ್ರೆ ಬಿಡಿ ಸಿಗರೇಟ್ ಗಳನ್ನ ಮಾರಾಟ ಮಾಡ್ತಕ್ಕಂಥದ್ದನ್ನ ನಿಷೇಧ ಮಾಡಲಾಗಿರುತ್ತೆ. ಸೆಲ್ಲಿಂಗ್ ಸಿಂಗಲ್ ಸಿಗರೇಟ್ ಸ್ಟಿಕ್ಸ್ ಇಸ್ ನೌ ಪ್ರಾಹಿಬಿಟೆಡ್. ಅಂದ್ರೆ ಯಾರಾದ್ರೂ ಅದನ್ನ ಖರೀದಿ ಮಾಡಿದ್ರೆ ಒಂದು ಕಂಪ್ಲೀಟ್ ಪ್ಯಾಕ್ ಖರೀದಿ ಮಾಡಬೇಕಾಗಿರುತ್ತೆ. ಸೊ ಈಗ ಬಿಡಿ ಸಿಗರೇಟ್ ಗಳನ್ನ ಮಾರಾಟ ಮಾಡ್ತಕ್ಕಂಥದ್ದನ್ನ ನಿಷೇಧ ಮಾಡಿರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಅಂಡ್ ಸ್ಟ್ರಾಂಗರ್ ರೆಸ್ಟ್ರಿಕ್ಷನ್ಸ್ ನಿಯರ್ ಸ್ಕೂಲ್ಸ್ ಅಂದ್ರೆ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಈ 100 ಮೀಟರ್ ವ್ಯಾಪ್ತಿಯಲ್ಲಿ ಈ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲೆಲ್ಲಿರುತ್ತೆ ಆ 100 ಮೀಟರ್ ವ್ಯಾಪ್ತಿಯಲ್ಲಿ ಸೇಲ್ಸ್ ಆಫ್ ದೀಸ್ ಟೊಬ್ಯಾಕೋ ಪ್ರಾಡಕ್ಟ್ಸ್ ಹ್ಯಾಸ್ ಬಿನ್ ಕಂಪ್ಲೀಟ್ಲಿ ಬ್ಯಾಂಡ್. ಇದನ್ನ ಮಾರಾಟ ಮಾಡ್ತಕ್ಕಂಥದ್ದನ್ನ ಸಂಪೂರ್ಣವಾಗಿ ನಿಷೇಧ ಮಾಡಿರ್ತಕ್ಕಂಥದ್ದನ್ನ ಕೂಡ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಅದ್ರ ಜೊತೆಗೆ ಈ ಹುಕ್ಕಾ ಬಾರ್ಸ್ ಅಂತ ಹೇಳ್ತೇವೆ, ಸೊ ಇದನ್ನ ಇವಾಗ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿರ್ತಾರೆ. ಸೊ 1 to 3 years ಆಫ್ ಇಂಪ್ರಿಸನ್ಮೆಂಟ್ ಅಂದ್ರೆ ಯಾರಾದ್ರೂ ಇದನ್ನ ಕಾನೂನು ಬಾಹಿರವಾಗಿ ಹುಕ್ಕಾ ಬಾರ್ಗಳನ್ನೇನಾದ್ರೂ ನಡೆಸಿದ್ದೆ ಆದಲ್ಲಿ 1 ರಿಂದ 3 ವರ್ಷದವರೆಗೆ ಅವರಿಗೆ ಜೈಲು ಶಿಕ್ಷೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಅದ್ರ ಜೊತೆಗೆ 50,000ದಿಂದ 1,00,000ದವರೆಗೆ ಅವರಿಗೆ ದಂಡವನ್ನ ಕೂಡ ವಿಧಿಸ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಹಾಗಿದ್ರೆ ವಾಟ್ ಇಸ್ ದಿ ಎಕ್ಸ್ಪ್ಯಾಂಡೆಡ್ ಡೆಫಿನೇಷನ್ ಆಫ್ ಟೊಬ್ಯಾಕೋ? ಟೊಬ್ಯಾಕೋ ಅಂದ್ರೆ ಏನು? ಸೊ ಈ ಒಂದು ಕಾಯ್ದೆಯ ಪ್ರಕಾರ ನಾನು ಹೇಳ್ತಾ ಇರೋದು, ಸೊ ಟೊಬ್ಯಾಕೋ ಅಥವಾ ಅದರ ವ್ಯಾಖ್ಯಾನ ಏನು ಅಂತ ನಾವಿಲ್ಲಿ ನೋಡೋದಾದ್ರೆ, ಪಬ್ಲಿಕ್ ಟೊಬ್ಯಾಕೋ ಯೂಸ್ ನೌ ಇನ್ಕ್ಲೂಡ್ಸ್ ಸ್ಪಿಟ್ಟಿಂಗ್, ನಾಟ್ ಜಸ್ಟ್ ಸ್ಮೋಕಿಂಗ್. ಅಂದ್ರೆ ಮುಂಚೆ ಆಗಿದ್ರೆ ಬರೀ ಸ್ಮೋಕಿಂಗ್ ಮಾಡೋದನ್ನ ನಾವು ಟೊಬ್ಯಾಕೋ ಯೂಸ್ ಅಂತ ಕರಿತಾ ಇದ್ರೆ, ಈಗ ಅದನ್ನ ಉಗುಳುವುದನ್ನು ಕೂಡ ಸೊ ಈ ಒಂದು ವ್ಯಾಪ್ತಿಗೆ ಸೇರಿಸಲಾಗಿರುತ್ತೆ. ಬರೀ ಸ್ಮೋಕ್ ಮಾಡೋದಲ್ಲ, ಆ ಟೊಬ್ಯಾಕೋ ಉತ್ಪನ್ನಗಳನ್ನ ಸೇವಿಸಿ ಅದನ್ನ ಸ್ಪಿಟ್ ಮಾಡ್ತಾರಲ್ವಾ, ಸೊ ಅದನ್ನು ಕೂಡ ಟೊಬ್ಯಾಕೋ ಯೂಸ್ ವ್ಯಾಪ್ತಿಗೆ ಅದರ ಡೆಫಿನೇಷನ್ಗೆ ಈಗ ಸೇರಿಸಲಾಗಿರುತ್ತೆ. ಅಂಡ್ ಡೆಸಿಗ್ನೇಟೆಡ್ ಸ್ಮೋಕಿಂಗ್ ಝೋನ್ಸ್ ಅಂದ್ರೆ ಕೆಲವೊಂದು ಹೋಟೆಲ್ಸ್ಗಳಲ್ಲಿ ನೀವು ನೋಡಬಹುದಾಗಿರುತ್ತೆ ಸ್ಮೋಕ್ ಝೋನ್ಸ್ ಅಂತ ಮಾಡಿರ್ತಾರೆ. ಆ ಸ್ಮೋಕ್ ಝೋನ್ಸ್ ಅಂತ ಮಾಡಬೇಕಾಗಿದ್ರೆ ಸೊ ಇವಾಗ ಒಂದು ಕಂಡೀಷನ್ ಇರುತ್ತೆ. ಆ ಕಂಡೀಷನ್ ಏನು ಅಂದ್ರೆ, ಓನ್ಲಿ ಇನ್ ಲಾರ್ಜ್ ಹೋಟೆಲ್ಸ್ ಅಂದ್ರೆ 30+ ರೂಮ್ಸ್ ಇರ್ತಕ್ಕಂಥ ಹೋಟೆಲ್ಗಳಲ್ಲಿ ಅಥವಾ ರೆಸ್ಟೋರೆಂಟ್ಸ್ ವಿತ್ 30+ ಸೀಟ್ಸ್ ಅಂದ್ರೆ 30ಕ್ಕಿಂತ ಹೆಚ್ಚಿನ ಆಸನಗಳು ಅಥವಾ ಸೀಟಿಂಗ್ ಕೆಪಾಸಿಟಿ ಇರ್ತಕ್ಕಂಥ ರೆಸ್ಟೋರೆಂಟ್ಗಳಲ್ಲಿ ಮತ್ತೆ ಏರ್ಪೋರ್ಟ್ಗಳಲ್ಲಿ, ಅದಾದ್ಮೇಲೆ ಲಾರ್ಜ್ ಹೋಟೆಲ್ಸ್ ವಿತ್ 30+ ಕೆಪಾಸಿಟಿ ಇದ್ರೆ ಮಾತ್ರ ಅಲ್ಲಿ ಸ್ಮೋಕಿಂಗ್ ಝೋನ್ಸ್ ಅನ್ನ ಪ್ರೊವೈಡ್ ಮಾಡ್ತಕ್ಕಂಥ ಒಂದು ಅವಕಾಶ ಇರುತ್ತೆ. ಸೊ ಇದಕ್ಕಿಂತ ಕಡಿಮೆ ಇದ್ರೆ ಅಲ್ಲಿ ಯಾವುದೇ ರೀತಿಯ ಸ್ಮೋಕಿಂಗ್ ಝೋನ್ಸ್ ಅನ್ನ ನೀಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಹಾಗಿದ್ರೆ ಸೊ ಈಗ ನಾವು COTPA ಕಾಯ್ದೆ ಏನಿರುತ್ತೆ, ಸೊ ಈ ಒಂದು ಕಾಯ್ದೆಯ ಮೂಲ ಮಾಹಿತಿ ಏನಿರುತ್ತೆ ಅದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇದು ಟೊಬ್ಯಾಕೋ ಯೂಸ್ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ತಂಬಾಕು ಬಳಕೆಯನ್ನ ನಿಯಂತ್ರಣ ಮಾಡಲಿಕ್ಕೆ ತಂದಿರತಕ್ಕಂಥ ಕಾಯ್ದೆ ಆಗಿರುತ್ತೆ. ಸೊ ಇದರ ಉದ್ದೇಶ ಏನು ಅಂದ್ರೆ, ರಿಡ್ಯೂಸಿಂಗ್ ಕನ್ಸಂಪ್ಷನ್ ಅಂಡ್ ಪ್ರೊಟೆಕ್ಟಿಂಗ್ ಪಬ್ಲಿಕ್ ಹೆಲ್ತ್ ಅಂದ್ರೆ ಅದರ ಬಳಕೆಯನ್ನ ಕಡಿಮೆ ಮಾಡ್ತಕ್ಕಂಥದ್ದು, ಸಾರ್ವಜನಿಕರ ಆರೋಗ್ಯವನ್ನ ಕಾಪಾಡುವ ಉದ್ದೇಶದಿಂದ ಈ ಒಂದು ಕಾಯ್ದೆಯನ್ನ 2003ರಲ್ಲಿ ಎನಾಕ್ಟ್ ಮಾಡಲಾಗಿರುತ್ತೆ. ಸೊ ಈ ಒಂದು ಕಾಯ್ದೆಯ ಪ್ರಕಾರ ದೇರ್ ಇಸ್ ಅ ಬ್ಯಾನ್ ಆನ್ ಸ್ಮೋಕಿಂಗ್ ಇನ್ ಪಬ್ಲಿಕ್ ಪ್ಲೇಸಸ್ ಅಂದ್ರೆ ಈ ಸಾರ್ವಜನಿಕ ಪ್ಲೇಸಸ್ಗಳಲ್ಲಿ, ಸಾರ್ವಜನಿಕ ಪ್ಲೇಸಸ್ ಅಂದ್ರೆ ಆಡಿಟೋರಿಯಮ್ಸ್, ಹಾಸ್ಪಿಟಲ್ಸ್, ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್, ರೆಸ್ಟೋರೆಂಟ್ಸ್, ಆಫೀಸಸ್ ಮತ್ತೆ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಇವುಗಳ ಒಳಗಡೆ ಸೊ ಈ ಒಂದು ತಂಬಾಕು ಉತ್ಪನ್ನಗಳನ್ನ ಬಳಕೆ ಮಾಡ್ತಕ್ಕಂಥದ್ದನ್ನ ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿರುತ್ತೆ. ಅದರ ಜೊತೆಗೆ ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಅಡ್ವರ್ಟೈಸ್ಮೆಂಟ್ ಅಂದ್ರೆ ಈ ತಂಬಾಕು ಉತ್ಪನ್ನಗಳನ್ನ ನೇರವಾಗಿ ಅಥವಾ ಪರೋಕ್ಷವಾಗಿ ಎಲ್ಲೂ ಕೂಡ ಜಾಹೀರಾತು ಮಾಡ್ತಕ್ಕಂಥ ಒಂದು ಅವಕಾಶ ಇರೋದಿಲ್ಲ. ಸೊ ಯಾವುದೇ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಜಾಹೀರಾತು ಮಾಡ್ತಕ್ಕಂಥ ಅವಕಾಶ ಇರೋದಿಲ್ಲ. ಸೊ ಅದರ ಜೊತೆಗೆ ಸೇಲ್ ಆಫ್ ಟೊಬ್ಯಾಕೋ ಪ್ರಾಡಕ್ಟ್ಸ್ ಅನ್ನ 18 ಇಯರ್ಸ್ಗಿಂತ ಜಾಸ್ತಿ ಇದ್ದಾಗ ಮಾತ್ರ, 18 ಅಥವಾ 18+ ಇದ್ದಾಗ ಮಾತ್ರ ಸೊ ಈ ಒಂದು ಟೊಬ್ಯಾಕೋ ಪ್ರಾಡಕ್ಟ್ಸ್ ಅನ್ನ ಸೇಲ್ ಮಾಡಬಹುದಾಗಿರುತ್ತೆ. ಸೊ ನಾನಿಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಮೂಲ ಕಾಯ್ದೆಯಲ್ಲಿರ್ತಕ್ಕಂಥ ಪ್ರಾವಿಷನ್ಸ್ ಅನ್ನ ಹೇಳ್ತಾ ಇದ್ದೇನೆ. ಸೊ ಈಗ ನಮ್ಮ ಕರ್ನಾಟಕ ಈ ಒಂದು ಏಜ್ ಅನ್ನ 21 ವರ್ಷಕ್ಕೆ ಇನ್ಕ್ರೀಸ್ ಮಾಡಿರ್ತಕ್ಕಂಥದ್ದನ್ನ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೇನೆ. ಅದಾದ್ಮೇಲೆ ಈ ಪ್ಯಾಕೇಜಿಂಗ್ ಏನಿರುತ್ತೆ ಅಂದ್ರೆ ತಂಬಾಕು ಉತ್ಪನ್ನಗಳನ್ನ ಮಾರಾಟ ಮಾಡ್ತಕ್ಕಂಥ ಪ್ಯಾಕೇಜಿಂಗ್ ಏನಿರುತ್ತೆ, ಸೊ ಮುಂಚೆ ಬರೀ ವಾರ್ನಿಂಗ್ ಮಾತ್ರ ಬರೀತಾ
ಬರಿತಾ ಇದ್ರು, ಟೊಬ್ಯಾಕೋ ಪ್ರಾಡಕ್ಟ್ಸ್ ಆರ್ ಇಂಜೂರಿಯಸ್ ಟು ಹೆಲ್ತ್ ಅಂತ ವಾರ್ನಿಂಗ್ ಮಾತ್ರ ಮಾಡ್ತಾ ಇದ್ರು. ಬಟ್ ಈಗ ಆ ಚಿತ್ರಗಳನ್ನ ಕೂಡ ಅದರ ಮೇಲೆ ತುಂಬಾ ದೊಡ್ಡ ಗಾತ್ರದಲ್ಲಿ ಅಂದ್ರೆ ಟೊಬ್ಯಾಕೋ ಪ್ರಾಡಕ್ಟ್ಸ್ ಅನ್ನ ಬಳಕೆ ಮಾಡಿದ್ರೆ ಯಾವ ರೀತಿ ಹೆಲ್ತ್ ಕಾಂಪ್ಲಿಕೇಶನ್ಸ್ ಆಗುತ್ತೆ ಆ ಒಂದು ಗ್ರಾಫಿಕಲ್ ಚಿತ್ರಗಳನ್ನ ಕಡ್ಡಾಯವಾಗಿ ಅದರ ಮೇಲೆ ಪ್ರಿಂಟ್ ಮಾಡಲೇಬೇಕಾಗಿರುತ್ತೆ. ಸೊ ಇಷ್ಟು ಈ ಒಂದು ಕಾಯ್ದೆಯ ಬಗ್ಗೆ ನಮಗೆ ಗೊತ್ತಿರಬೇಕು. ಅದ್ರ ಜೊತೆಗೆ ಈ ಒಂದು ಶಾಲಾ ಕಾಲೇಜುಗಳಿಂದ 100 ಮೀಟರ್ಸ್ ವ್ಯಾಪ್ತಿಯ ಒಳಗಡೆ ಯಾವುದೇ ರೀತಿಯ ತಂಬಾಕು ಉತ್ಪನ್ನಗಳನ್ನ ಮಾರಾಟ ಮಾಡೋ ಹಾಗಿಲ್ಲ. ಅದ್ರ ಜೊತೆಗೆ ರಿಸ್ಟ್ರಿಕ್ಷನ್ಸ್ ಆನ್ ಪ್ರೊಡಕ್ಷನ್, ಸಪ್ಲೈ ಅಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ದಿ ಟೊಬ್ಯಾಕೋ ಪ್ರಾಡಕ್ಟ್ಸ್ ಅಂದ್ರೆ ಈ ಒಂದು ತಂಬಾಕು ಉತ್ಪನ್ನಗಳನ್ನ ಉತ್ಪಾದನೆ ಮಾಡೋದು, ಪೂರೈಕೆ ಮಾಡೋದು ಮತ್ತು ವಿತರಣೆ ಮಾಡ್ತಕ್ಕಂಥದ್ದು. ಸೊ ಇವೆಲ್ಲದರ ಮೇಲೆ ನಿರ್ಬಂಧಗಳನ್ನ ಹೇರಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಕರ್ನಾಟಕದಲ್ಲಿ ಏಜೆಂಟಿಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿಯೋಜನೆಯ ಮುಖ್ಯವಾಗಿ ಯಾವುಗಳನ್ನು ಎದುರಿಸುವ ಗುರಿಯನ್ನು ಹೊಂದಿದೆ? ಸೊ ಕರ್ನಾಟಕಸ್ ಡಿಪ್ಲಾಯ್ಮೆಂಟ್ ಆಫ್ ಏಜೆಂಟಿಕ್ AI ಈಸ್ ಮೇನ್ಲಿ ಏಮ್ಡ್ ಅಟ್ ಕಂಬ್ಯಾಟಿಂಗ್. ಸೊ ನಮ್ಮ ಕರ್ನಾಟಕದಲ್ಲಿ ಏಜೆಂಟಿಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಈಗ ಪ್ರಾರಂಭ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಏಜೆಂಟಿಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಈಗ ಕಾರ್ಯರೂಪಕ್ಕೆ ತರ್ತಾ ಇರ್ತಕ್ಕಂಥದ್ದು ಯಾವ ಉದ್ದೇಶಕ್ಕಾಗಿ ಅಂತ ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಕಲಿ ಸುದ್ದಿ ಮತ್ತು ಸೈಬರ್ ಅಪರಾಧಗಳನ್ನ ಕಡಿಮೆ ಮಾಡಲಿಕ್ಕೆ ಅಂದ್ರೆ ಫೇಕ್ ನ್ಯೂಸ್ ಅಂಡ್ ಸೈಬರ್ ಕ್ರೈಮ್ ಅನ್ನ ಕಡಿಮೆ ಮಾಡಲಿಕ್ಕೆ ನಮ್ಮ ಕರ್ನಾಟಕ ಸರ್ಕಾರದ ಪೊಲೀಸ್ ಇಲಾಖೆ ಪ್ರಾರಂಭ ಮಾಡ್ತಾ ಇರ್ತಕ್ಕಂಥ ಒಂದು ಕೃತಕ ಬುದ್ಧಿಮತ್ತೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಏಜೆಂಟಿಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೇವೆ. ಸಪೋಸ್ ನಿಮ್ಗೆ ಎಸ್ಸೆ ರೈಟಿಂಗ್ ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಕೇಳಿದಾಗೂ ಈ ಅಪ್ಡೇಟ್ ಅನ್ನ ಯೂಸ್ ಮಾಡಬಹುದಾಗಿರುತ್ತೆ. ಸೊ ಯೂಸ್ ಆಫ್ ಟೆಕ್ನಾಲಜಿ ಇನ್ ಪೊಲೀಸಿಂಗ್ ಅಂದ್ರೆ ನಮ್ಮ ಪೊಲೀಸ್ ವ್ಯವಸ್ಥೆಯಲ್ಲಿ ತಂತ್ರಜ್ಞಾನದ ಬಳಕೆ ಅಂತ ನಿಮ್ಗೇನಾದ್ರೂ ಎಸ್ಸೆ ಕೇಳಿದಾಗೂ ಕೂಡ ಇದೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಆಗಿರುತ್ತೆ. ಸೊ ಅದ್ರ ಜೊತೆಗೆ ಇತ್ತೀಚೆಗೆ ಈ ಒಂದು ಮಿಸ್ ಇನ್ಫಾರ್ಮೇಶನ್ ಅಂದ್ರೆ ಈ ಒಂದು ಸುಳ್ಳು ಸುದ್ದಿಗಳ ಪ್ರಚಾರ ಹೆಚ್ಚಾಗ್ತಾ ಇರೋದ್ರಿಂದ ಇವನ್ ಅದ್ರ ಮೇಲೆ ಕೂಡ ನಮಗೆ ಎಸ್ಸೆ ಬರ್ಬೋದಾಗಿರುತ್ತೆ. ಸೊ ಪ್ರಿವೆನ್ಷನ್ ಆಫ್ ಸ್ಪ್ರೆಡಿಂಗ್ ಆಫ್ ಫಾಲ್ಸ್ ಇನ್ಫಾರ್ಮೇಶನ್ ಅಥವಾ ಮಿಸ್ ಇನ್ಫಾರ್ಮೇಶನ್ ಅಂತ. ಸೊ ಅದನ್ನ ಪ್ರಿವೆಂಟ್ ಮಾಡೋದು ಹೇಗೆ ವೇ ಫಾರ್ವರ್ಡ್ ಅಲ್ಲಿ ಕೂಡ ಸೊ ಈ ರೀತಿಯ ಒಂದು ಅಪ್ಡೇಟ್ಸ್ ಅನ್ನ ನಿಮ್ಮ ಎಸ್ಸೆ ರೈಟಿಂಗ್ ಅಲ್ಲಿ ಯೂಸ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಸಿಸ್ಟಮ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಏಜೆಂಟಿಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೇವೆ. ಸೊ ಇದನ್ನ ನಮ್ಮ ಕರ್ನಾಟಕ ಸರ್ಕಾರ ಈಗ ಡಿಪ್ಲಾಯ್ ಮಾಡ್ತಾ ಇದೆ. ಸೊ ಇದರ ಉದ್ದೇಶ ಏನು ಅಂದ್ರೆ ಕಂಬ್ಯಾಟಿಂಗ್ ಫೇಕ್ ನ್ಯೂಸ್ ಅಂದ್ರೆ ಈ ಒಂದು ಸುಳ್ಳು ಸುದ್ದಿಯನ್ನ ಕಂಬ್ಯಾಟ್ ಅಥವಾ ಅದನ್ನ ಎದುರಿಸ್ತಕ್ಕಂಥದ್ದು, ಇವನ್ ಸೈಬರ್ ಕ್ರೈಮ್ಸ್ ಅಥವಾ ಸೈಬರ್ ಅಪರಾಧಗಳನ್ನ ತಡೆಯುವ ಉದ್ದೇಶದಿಂದ ಈ ಒಂದು ಏಜೆಂಟಿಕ್ AI ಅನ್ನ ನಮ್ಮ ಕರ್ನಾಟಕ ಸರ್ಕಾರ ನಿಯೋಜನೆ ಮಾಡ್ತಾ ಇದೆ. ಸೊ ಇದು ನಮ್ಮ ಸೈಬರ್ ಕಮಾಂಡ್ ಯೂನಿಟ್ ಅಂತ ಇದೆ. ಸೊ CCU ಅಂತ ಹೇಳ್ತೇವೆ, ಸೈಬರ್ ಕಮಾಂಡ್ ಘಟಕ ಏನಿರುತ್ತೆ. ಸೊ ಇದರ ಒಂದು ಭಾಗವಾಗಿ ಇದನ್ನ ಈಗ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಇದು ಹೋಮ್ ಡಿಪಾರ್ಟ್ಮೆಂಟ್ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಘಟಕವಾಗಿರುತ್ತೆ. ಸೊ ಇಂಟಿಗ್ರೇಟಿಂಗ್ ದಿ ಇನ್ಫಾರ್ಮೇಶನ್ ಡಿಸಾರ್ಡರ್ ಟ್ರ್ಯಾಕಿಂಗ್ ಯೂನಿಟ್ ಅಂದ್ರೆ ಈ ಒಂದು ಮಾಹಿತಿಯ ಡಿಸಾರ್ಡರ್ ಅಂತಾನೆ ಕರಿತೇವೆ. ಇದನ್ನ ಮಾಹಿತಿಯ ಅಸ್ವಸ್ಥತೆ ನಿರ್ವಹಣಾ ಘಟಕವನ್ನು ಸಂಯೋಜಿಸಲು ಸೊ ಈ ಒಂದು ಏಜೆಂಟಿಕ್ AI ಅನ್ನ ಈಗ ಇಂಪ್ಲಿಮೆಂಟ್ ಮಾಡಲಾಗ್ತಾ ಇದೆ. ಸೊ ಇದರ ಫೀಚರ್ಸ್ ಏನು ಅಂತ ನಾವು ನೋಡೋದಾದ್ರೆ ಇಟ್ ಇಂಡಿಪೆಂಡೆಂಟ್ಲಿ ಸ್ಕ್ಯಾನ್ ದ ಇಂಟರ್ನೆಟ್ ಫಾರ್ ಹಾರ್ಮ್ಫುಲ್ ಕಂಟೆಂಟ್ ಅಂಡ್ ಫ್ಲಾಗ್ ಇಟ್ ಫಾರ್ ರಿವ್ಯೂ. ಅಂದ್ರೆ ನಾವೇನಾದ್ರೂ ಫಾರ್ ಎನಿಬಡಿ ಫಾರ್ ದಟ್ ಮ್ಯಾಟರ್ ಯಾರಾದರೂ ಫೇಕ್ ನ್ಯೂಸ್ ಅನ್ನ ನಮ್ಮ ಇಂಟರ್ನೆಟ್ ಅಲ್ಲಿ ಆಬ್ವಿಯಸ್ಲಿ ಸೊ ಈ ಎಲ್ಲ ಫೇಕ್ ನ್ಯೂಸ್ ಸ್ಪ್ರೆಡ್ ಆಗ್ತಕ್ಕಂಥದ್ದು ಓವರ್ ಇಂಟರ್ನೆಟ್ ನ ಮುಖಾಂತರ ಅಥವಾ ನಮ್ಮ ಜಾಲತಾಣಗಳ ಮುಖಾಂತರ ಒಬ್ಬರಿಂದ ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗುತ್ತೆ. ಈ ಒಂದು ಏಜೆಂಟಿಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಿರುತ್ತೆ ಅದು ಸ್ವತಂತ್ರವಾಗಿ ಕೆಲಸ ಮಾಡುತ್ತೆ. ಅದನ್ನ ಪ್ರತಿದಿನ ಯಾರು ಕೂಡ ಟ್ರಿಗರ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಸೊ ಇದನ್ನ ಎನೇಬಲ್ ಮಾಡಿಬಿಟ್ರೆ ಸಾಕು ಒಂದ್ಸರಿ ಅದು ಇಂಟರ್ನೆಟ್ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿರ್ತಕ್ಕಂಥ ಎಲ್ಲ ರೀತಿಯ ಒಂದು ಇನ್ಫಾರ್ಮೇಶನ್ ಅನ್ನ ಇಂಡಿಪೆಂಡೆಂಟ್ ಆಗಿ ಸ್ಕ್ಯಾನ್ ಮಾಡುತ್ತೆ. ಸ್ಕ್ಯಾನ್ ಮಾಡಿದ ನಂತರ ಅದೇನಾದ್ರೂ ಸುಳ್ಳು ಸುದ್ದಿ ಅಥವಾ ಅದೇನಾದ್ರೂ ಫೇಕ್ ಇನ್ಫಾರ್ಮೇಶನ್ ಅಂತ ಗೊತ್ತಾದ್ರೆ ಅದನ್ನ ಫ್ಲಾಗ್ ಮಾಡುತ್ತೆ. ಫ್ಲಾಗ್ ಅಂದ್ರೆ ಅದನ್ನ ಗುರುತಿಸುತ್ತೆ. ಸೊ ಈ ಒಂದು ಕೆಪಾಸಿಟಿಯನ್ನ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗೆ ನೀಡಲಾಗಿರುತ್ತೆ. ಸೊ ಅದಾದ್ಮೇಲೆ ವೆರಿಫೈಡ್ ಮಿಸ್ ಇನ್ಫಾರ್ಮೇಶನ್ ವಿಲ್ ಬಿ ಪಬ್ಲಿಷ್ಡ್ ಆನ್ satya.gov.in ಅಂತ ಹೇಳ್ತೇವೆ. ಅಂದ್ರೆ ಅದು ಫ್ಲಾಗ್ ಮಾಡಿದ ನಂತರ ವೆರಿಫಿಕೇಶನ್ ಮಾಡಲಾಗುತ್ತೆ. ಅದು ಫ್ಲಾಗ್ ಮಾಡಿರೋದು ಸರಿ ಇದೆಯಾ ತಪ್ಪಿದೆಯಾ ಅಥವಾ ಅದು ರಿಯಲ್ ನ್ಯೂಸ್ ಆಗಿದ್ರೆ ಅದನ್ನ ಹಾಗೆ ಅನ್ಫ್ಲಾಗ್ ಮಾಡ್ತಾರೆ. ಸೊ ಅದೇನಾದ್ರೂ ತಪ್ಪು ಸುದ್ದಿ ಎಂದು ಕಂಡು ಬಂದರೆ ಅದನ್ನ ಎಲ್ಲಿ ಪಬ್ಲಿಷ್ ಮಾಡ್ತಾರೆ ಅಂದ್ರೆ satya.gov.in ಅಲ್ಲಿ ಪಬ್ಲಿಷ್ ಮಾಡ್ತಾರೆ. ಸೊ ದಿಸ್ ವಿಲ್ ಅಲೋ ಸಿಟಿಸನ್ಸ್ ಟು ಕಾಂಟ್ರಿಬ್ಯೂಟ್ ಬೈ ಫ್ಲಾಗಿಂಗ್ ಮಿಸ್ಲೀಡಿಂಗ್ ಕಂಟೆಂಟ್. ಸೊ ಅವಾಗ ನಾಗರಿಕರು ಕೂಡ ಅದನ್ನ ಫ್ಲಾಗ್ ಮಾಡಬಹುದಾಗಿರುತ್ತೆ. ಸೊ ಇದರಿಂದ ಆ ರೀತಿ ಮಿಸ್ ಇನ್ಫಾರ್ಮೇಶನ್ ಸ್ಪ್ರೆಡ್ ಆಗೋದನ್ನ ಪ್ರಿವೆಂಟ್ ಮಾಡ್ತಕ್ಕಂಥ ಒಂದು ಕೃತಕ ಬುದ್ಧಿಮತ್ತೆಯನ್ನ ನಮ್ಮ ಕರ್ನಾಟಕ ಸರ್ಕಾರ ಪ್ರಾರಂಭ ಮಾಡ್ತಾ ಇದೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4.
ಸೊ ಭಾರತದ ಮೊದಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೇಂದ್ರಿತ ವಿಶೇಷ ಆರ್ಥಿಕ ವಲಯ ಎಲ್ಲಿ ಸ್ಥಾಪನೆಯಾಗುತ್ತಿದೆ? ಸೊ ವೇರ್ ಈಸ್ ಇಂಡಿಯಾಸ್ ಫಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೆಂಟ್ರಿಕ್ ಸ್ಪೆಷಲ್ ಎಕನಾಮಿಕ್ ಝೋನ್ ಬೀಯಿಂಗ್ ಎಸ್ಟಾಬ್ಲಿಷ್. ಸೊ ಇದನ್ನು ನಾವು SEZ ಅಂತ ಹೇಳ್ತೇವೆ. SEZ ಅಂದ್ರೆ ಏನು ಅಂತ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಬಟ್ ಅದಕ್ಕಿಂತ ಮುಂಚೆ ನಮ್ಮ ಭಾರತ ದೇಶದಲ್ಲಿ ಒಂದು ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಹೊಂದಿರತಕ್ಕಂಥ ಒಂದು ಸ್ಪೆಷಲ್ ಎಕನಾಮಿಕ್ ಝೋನ್ ಅನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಸೊ ಅದು ಎಲ್ಲಿ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನವರಾಯ್ಪುರ್, ಛತ್ತೀಸ್ಗಢದಲ್ಲಿ. ಸೊ ಈ ರೀತಿಯ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಹೊಂದಿರತಕ್ಕಂಥ SEZ ಅನ್ನ ಈಗ ಪ್ರಾರಂಭ ಮಾಡಲಾಗ್ತಾ ಇದೆ. ಸೊ ಇದರ ಬೆನಿಫಿಟ್ಸ್ ಏನು ಮತ್ತೆ ಇದರ ಬೇಸಿಕ್ಸ್ ಏನು ಎಲ್ಲವನ್ನ ಕೂಡ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಇದನ್ನ ನಮ್ಮ ಭಾರತ ದೇಶದ ಫಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೆಂಟ್ರಿಕ್ ಸ್ಪೆಷಲ್ ಇಕನಾಮಿಕ್ ಝೋನ್ ಅಂತ ಕರೀತೇವೆ. ನಮ್ಮ ಭಾರತ ದೇಶದ ಮೊಟ್ಟ ಮೊದಲ AI ಕೇಂದ್ರಿತವಾಗಿರ್ತಕ್ಕಂಥ ವಿಶೇಷ ಆರ್ಥಿಕ ವಲಯವನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಸೊ ನಮ್ಮ ಕರ್ನಾಟಕದ ಛತ್ತೀಸ್ಗಢನಲ್ಲಿರ್ತಕ್ಕಂಥ ನವರಾಯ್ಪುರ್ನಲ್ಲಿ 1,000 ಕೋಟಿ ವೆಚ್ಚದಲ್ಲಿ ಸೊ ಈ ಒಂದು SEZ ಅನ್ನ ಈಗ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಇದನ್ನ ಡೆವಲಪ್ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಅಂದ್ರೆ ರ್ಯಾಕ್ ಬ್ಯಾಂಕ್ ಡೇಟಾ ಸೆಂಟ್ರಿಕ್ ಪ್ರೈವೇಟ್ ಲಿಮಿಟೆಡ್ ಅಂತ ಕರಿತೇವೆ. ಸೊ ಇದೊಂದು ಇಂದೋರ್ ಬೇಸ್ಡ್ ಕಾರ್ಬನ್ ನ್ಯೂಟ್ರಲ್ ಡೇಟಾ ಸೆಂಟರ್ ಕಂಪನಿ ಆಗಿರುತ್ತೆ. ಸೊ ಈ ಒಂದು ಕಂಪನಿಯ ನೇತೃತ್ವದಲ್ಲಿ ಅಥವಾ ಮುಂದಾಳತ್ವದಲ್ಲಿ ಸೊ ಈ ಒಂದು ಸ್ಪೆಷಲ್ ಎಕನಾಮಿಕ್ ಝೋನ್ ಅನ್ನ ಛತ್ತೀಸ್ಗಢನಲ್ಲಿ ಈಗ ಪ್ರಾರಂಭ ಮಾಡ್ತಾ ಇದ್ದಾರೆ. ಸೊ ಇದು ಟೋಟಲ್ 6 ಏಕರ್ಸ್ ಇರುತ್ತೆ. ಅದು 1.5 lakh ಸ್ಕ್ವೇರ್ ಫೀಟ್ ಡೇಟಾ ಸೆಂಟರ್ ಅನ್ನ ಮಾಡ್ತಾರೆ. ಅಂದ್ರೆ ಟೋಟಲ್ ವ್ಯಾಪ್ತಿ ಇರ್ತಕ್ಕಂಥದ್ದು 6 ಎಕರೆಗಳು. ಅದರಲ್ಲಿ 1.5 ಲಕ್ಷ ಸ್ಕ್ವೇರ್ ಫೂಟ್ ಏನಿದೆ ಅದು ಡೇಟಾ ಸೆಂಟರ್ ಆಗಿ ಹೊಂದಿರತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಲ್ಲಿ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಸಿಸ್ಟಮ್ ಅನ್ನ ಯೂಸ್ ಮಾಡ್ತಾರೆ. ಕಾರಣ ಏನಂದ್ರೆ ಇದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಬಳಕೆ ಮಾಡೋದ್ರಿಂದ ಇಲ್ಲಿ ಹೆಚ್ಚಿನ ಕಾರ್ಯಕ್ಷಮತೆಯನ್ನ ಹೊಂದಿರತಕ್ಕಂಥ ಕಂಪ್ಯೂಟರ್ ವ್ಯವಸ್ಥೆಯನ್ನ ಅಳವಡಿಸಬೇಕಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಅಲ್ಲಿರ್ತಕ್ಕಂಥ ಮೂಲ 6 ಎಕರ್ ಲ್ಯಾಂಡ್ ನ ಜೊತೆಗೆ 1.5 ಲ್ಯಾಕ್ ಸ್ಕ್ವೇರ್ ಫೀಟ್ ನಲ್ಲಿ ಈ ಡೇಟಾ ಸೆಂಟರ್ ಅನ್ನು ಕೂಡ ಅಲ್ಲಿ ಪ್ರಾರಂಭ ಮಾಡಲಾಗ್ತಾ ಇದೆ. ಸೊ ಈ ಒಂದು SEZ ಏನಿರುತ್ತೆ ಇಟ್ ಎಂಜಾಯ್ಸ್ ಟ್ಯಾಕ್ಸ್ ಎಕ್ಸೆಂಪ್ಷನ್ಸ್ ಅಂಡ್ ಸಿಂಪ್ಲಿಫೈಡ್ ರೆಗ್ಯುಲೇಷನ್ಸ್. ಅಂದ್ರೆ ಬೇರೆ ಪ್ರದೇಶದಲ್ಲಿ ನಾವು ಅದೇ ಕೈಗಾರಿಕೆಯನ್ನು ಸ್ಥಾಪನೆ ಮಾಡಲಿಕ್ಕೂ SEZ ಅಲ್ಲಿ ಕೈಗಾರಿಕೆಯನ್ನು ಸ್ಥಾಪನೆ ಮಾಡಲಿಕ್ಕೂ ತೆರಿಗೆಯಲ್ಲಿ ವಿನಾಯಿತಿಯನ್ನ ನೀಡ್ತಕ್ಕಂಥದ್ದನ್ನ ನೀಡಬಹುದಾಗಿರುತ್ತೆ. ಸೊ ಕೆಲವೊಂದು ರೆಗ್ಯುಲೇಷನ್ಸ್ ಅಥವಾ ನಿಯಂತ್ರಣಗಳೇನಿರುತ್ತೆ ಅದನ್ನ ಡೈಲ್ಯೂಟ್ ಮಾಡಿರ್ತಾರೆ. ಅಂದ್ರೆ ಅಷ್ಟು ಸ್ಟ್ರಿಕ್ಟ್ ರೆಗ್ಯುಲೇಷನ್ಸ್ ಇಲ್ಲದೆ ಇರತಕ್ಕಂಥ ಪ್ರದೇಶ ಇದಾಗಿರುತ್ತೆ. ಸೊ ಇದರಿಂದ ಗ್ಲೋಬಲ್ ಅಂಡ್ ಡೊಮೆಸ್ಟಿಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫಾರ್ಮ್ಸ್ ಏನಿರುತ್ತೆ ಸೊ ಇದು ಎನ್ಕರೇಜ್ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಯಾಕಂದ್ರೆ ಜಾಗತಿಕ ಮತ್ತೆ ಸ್ಥಳೀಯವಾಗಿರ್ತಕ್ಕಂಥ ಕೃತಕ ಬುದ್ಧಿಮತ್ತೆ ಸಂಸ್ಥೆಗಳಿಗೆ ಸೊ ಇದೊಂದು ಪ್ರೋತ್ಸಾಹವಾಗಿ ನಾವು ಈ ಒಂದು ಇನಿಷಿಯೇಟಿವ್ ಅನ್ನ ನೋಡಬಹುದಾಗಿರುತ್ತೆ. ಈಗ ನಾವು SEZ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. SEZ ಅಂದ್ರೆ ಒಂದು ಡೆಸಿಗ್ನೇಟೆಡ್ ಏರಿಯಾ ವಿತ್ ಇನ್ ಅ ಕಂಟ್ರಿ. ಅಂದ್ರೆ ನಮ್ಮ ದೇಶದ ಗಡಿ ಭಾಗಗಳ ವ್ಯಾಪ್ತಿಯ ಒಳಗಡೆ ಇರತಕ್ಕಂಥ ಒಂದು ಡೆಸಿಗ್ನೇಟೆಡ್ ಪ್ರದೇಶವನ್ನ ನಾವು SEZ ಅಂತ ಹೇಳ್ತೇವೆ. ಸೊ ಇಲ್ಲಿ ಟ್ಯಾಕ್ಸ್ ಬೆನಿಫಿಟ್ಸ್ ಅನ್ನ ನೀಡಲಾಗುತ್ತೆ. ಆಸ್ ಐ ಟೋಲ್ಡ್ ಯು ಬಿಫೋರ್, ತೆರಿಗೆಯ ಪ್ರಯೋಜನಗಳನ್ನ ನೀಡಲಾಗುತ್ತೆ. ರೆಗ್ಯುಲೇಟರಿ ರಿಲ್ಯಾಕ್ಸೇಷನ್ಸ್ ಇರುತ್ತೆ. ಅಂದ್ರೆ ಆ ಒಂದು ಇಂಡಸ್ಟ್ರಿಯನ್ನ ಸ್ಥಾಪನೆ ಮಾಡಲಿಕ್ಕೆ ಅಥವಾ ಯಾವುದಾದ್ರೂ ಒಂದು ಕೈಗಾರಿಕೆಯನ್ನು ಸ್ಥಾಪನೆ ಮಾಡಲಿಕ್ಕೆ ನಾರ್ಮಲ್ ರೆಗ್ಯುಲೇಷನ್ಸ್ ಏನಿರುತ್ತೆ ಅದಕ್ಕಿಂತ ಸ್ವಲ್ಪ ಡೈಲ್ಯೂಟೆಡ್ ರೆಗ್ಯುಲೇಷನ್ಸ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಇದರಿಂದ ನಮಗೆ ಅಪ್ರೂವಲ್ ಬೇಗ ಸಿಗುತ್ತೆ ಅಥವಾ ಟ್ರೇಡ್ ಲೈಸೆನ್ಸ್ ಅಥವಾ ಅಪ್ರೂವಲ್ ಅಥವಾ ಪರವಾನಗಿ ಅಂತ ನಾವು ಏನೆಲ್ಲ ಹೇಳ್ತೇವೆ ಸೊ ಅದೆಲ್ಲ ಸುಲಭವಾಗಿ ಈ ಒಂದು ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಸಿಗ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಈವನ್ ಇನ್ಫ್ರಾಸ್ಟ್ರಕ್ಚರ್ ಸಪೋರ್ಟ್ ಕೂಡ ಇರುತ್ತೆ. ಅಂದ್ರೆ ಮೂಲ ಸೌಕರ್ಯಗಳ ಬೆಂಬಲ ಕೂಡ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಅದ್ರ ಜೊತೆಗೆ ಇಟ್ ಎನ್ಕರೇಜಸ್ ಎಕ್ಸ್ಪೋರ್ಟ್ ಅಂಡ್ ಫಾರಿನ್ ಇನ್ವೆಸ್ಟ್ಮೆಂಟ್. ಅಂದ್ರೆ ನಮ್ಮ ಆಮದು ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ಈವನ್ ಫಾರಿನ್ ಇನ್ವೆಸ್ಟ್ಮೆಂಟ್ ಅಂದ್ರೆ ರಫ್ತು ಜಾಸ್ತಿ ಆಗುತ್ತೆ. ನಾವು ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಇವನ್ FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ವಿದೇಶಿ ನೇರ ಬಂಡವಾಳ ಏನಿರುತ್ತೆ ಸೊ ಇದು ಕೂಡ ಹೆಚ್ಚಳ ಆಗ್ತಕ್ಕಂಥ ಸಾಧ್ಯತೆಯನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ನಾವು ವಾಟ್ ಆರ್ ದಿ ಕೀ ಫೀಚರ್ಸ್ ಆಫ್ SEZ? SEZ ನ ಪ್ರಮುಖ ಲಕ್ಷಣಗಳು ಏನು ಅಂತ ನಾವು ನೋಡೋದಾದ್ರೆ ಝೀರೋ ಕಸ್ಟಮ್ ಡ್ಯೂಟಿ, ಯಾವುದೇ ಸೀಮಾ ಸುಂಕ ಇರೋದಿಲ್ಲ. ಸೊ ಈ ಒಂದು ಝೀರೋ ಕಸ್ಟಮ್ಸ್ ಡ್ಯೂಟಿಯನ್ನ ನಾವು ನೋಡಬಹುದಾಗಿರುತ್ತೆ. ರಿಡ್ಯೂಸ್ಡ್ ಕಾರ್ಪೊರೇಟ್ ಟ್ಯಾಕ್ಸಸ್, ಸೊ ಇದರಲ್ಲಿರ್ತಕ್ಕಂಥ ಕಾರ್ಪೊರೇಟ್ ತೆರಿಗೆಗಳು ಕಡಿಮೆ ಇರುತ್ತೆ. ಅಂಡ್ ಎಕ್ಸೆಂಪ್ಷನ್ಸ್ ಆನ್ GST ಅಲ್ಲಿ ಕೆಲವೊಂದು ವಿನಾಯಿತಿಗಳಿರುತ್ತೆ. GST ಇರುತ್ತೆ ಬಟ್ ಅದರಲ್ಲಿ ಕೆಲವೊಂದು ಎಕ್ಸೆಂಪ್ಷನ್ಸ್ ಅನ್ನ ನಾವು SEZ ಅಲ್ಲಿ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಅದ್ರ ಜೊತೆಗೆ ಸ್ಟ್ರೀಮ್ ಲೈನ್ಡ್ ಅಪ್ರೂವಲ್ ಪ್ರೋಸೆಸ್ ಫಾರ್ ಸೆಟ್ಟಿಂಗ್ ಅಪ್ ಇಂಡಸ್ಟ್ರೀಸ್, ರೆಡ್ಯೂಸಿಂಗ್ ಬ್ಯೂರೋಕ್ರಾಟಿಕ್ ಹರ್ಡಲ್ಸ್. ಅಂದ್ರೆ ಬ್ಯೂರೋಕ್ರಾಟಿಕ್ ಅಂದ್ರೆ ಈ ಒಂದು ಅಧಿಕಾರ ಶಾಹಿ, ಅಂದ್ರೆ ಆ ಒಂದು ಅಪ್ರೂವಲ್ಸ್ ಅನ್ನ ನೀಡ್ತಕ್ಕಂಥ ಒಂದು ಅಧಿಕಾರಿಗಳೇನಿರ್ತಾರೆ ಸೊ ಅವರ ಹರ್ಡಲ್ಸ್ ಅಡೆತಡೆಗಳು ಕಡಿಮೆ ಇರತಕ್ಕಂಥ ಪ್ರದೇಶವನ್ನ ನಾವು SEZ ಅಂತ ಹೇಳ್ತೇವೆ. ಸೊ ಇಟ್ ಕ್ಯಾನ್ ಫೋಕಸಸ್ ಆನ್ ಮ್ಯಾನುಫ್ಯಾಕ್ಚರಿಂಗ್
ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಸರ್ವಿಸಸ್ ಫಾರ್ ಇಂಟರ್ನ್ಯಾಷನಲ್ ಮಾರ್ಕೆಟ್ಸ್ ಬೂಸ್ಟಿಂಗ್ ಫಾರಿನ್ ಎಕ್ಸ್ಚೇಂಜ್ ಅರ್ನಿಂಗ್. ಅಂದರೆ ಇದು ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಿಗೆ ಉತ್ಪಾದನೆಯನ್ನು ಹೆಚ್ಚು ಮಾಡುತ್ತೆ, ಸೇವೆಗಳ ಮೇಲೆ ಕೇಂದ್ರೀಕರಿಸುತ್ತದೆ. ಸೊ ಇದರಿಂದ ವಿದೇಶಿ ವಿನಿಮಯದಿಂದ ನಮಗೆ ಬರ್ತಕ್ಕಂಥ ಗಳಿಕೆ ಸೊ ಇದರಿಂದ ಹೆಚ್ಚಾಗ್ತಕ್ಕಂಥದ್ದನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಅದ್ರ ಜೊತೆಗೆ ಹೈ ಕ್ವಾಲಿಟಿ ಲಾಜಿಸ್ಟಿಕ್ಸ್ ಅಂದರೆ ವಸ್ತುಗಳನ್ನು ಅಥವಾ ಸರಕುಗಳನ್ನು ಸಾಗಣೆ ಮಾಡಲಿಕ್ಕೆ ಉತ್ತಮ ಗುಣಮಟ್ಟದ ಸರಕು ಸಾಗಣೆ ವ್ಯವಸ್ಥೆ ಇರುತ್ತೆ. ಪವರ್ ಸಪ್ಲೈ ಅತ್ಯುತ್ತಮವಾಗಿರುತ್ತೆ. ಈವನ್ ಡಿಜಿಟಲ್ ಕನೆಕ್ಟಿವಿಟಿಯನ್ನು ಕೂಡ ಸೊ ಉತ್ತಮವಾಗಿ ಸಂಪರ್ಕಗೊಳಿಸಿರ್ತಕ್ಕಂಥ ಪ್ರದೇಶವಾಗಿರುತ್ತೆ. ಸೊ ಇದರಿಂದ ಇಟ್ ಆಲ್ಸೋ ಕ್ರಿಯೇಟ್ಸ್ ಜಾಬ್ಸ್, ಮ್ಯಾನುಫ್ಯಾಕ್ಚರಿಂಗ್, IT ಸೆಕ್ಟರ್, ಬಯೋಟೆಕ್ನಾಲಜಿ, ಲಾಜಿಸ್ಟಿಕ್ಸ್. ಸೊ ಇದರೆಲ್ಲ ಕೂಡ ಉದ್ಯೋಗಗಳ ಸೃಷ್ಟಿ ಕೂಡ ಹೆಚ್ಚಾಗ್ತಕ್ಕಂಥದ್ದನ್ನ ನಾವು SEZ ಅಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ನಮ್ಮ ಭಾರತ ದೇಶದಲ್ಲಿ SEZ ಅನ್ನೋ ಕಾನ್ಸೆಪ್ಟ್ ಅನ್ನ ಇಂಟ್ರಡ್ಯೂಸ್ ಮಾಡಿರೋದು ಯಾವಾಗ ಅಂದ್ರೆ ಸೊ ಇಂಡಿಯಾ ಇಂಟ್ರಡ್ಯೂಸ್ SEZ ಪಾಲಿಸಿ ಇನ್ 2000ನೇ ಇಸ್ವಿಯಲ್ಲಿ ಇನ್ಕ್ರೀಸ್ ಮಾಡಲಾಗಿರುತ್ತೆ. ಸೊ ಇದರ ಉದ್ದೇಶ ಏನು ಅಂದ್ರೆ ಎಕ್ಸ್ಪೋರ್ಟ್ ಲೆಡ್ ಗ್ರೋತ್. ಎಕ್ಸ್ಪೋರ್ಟ್ ಲೆಡ್ ಅಂದ್ರೆ ರಫ್ತು ಆಧಾರಿತ ಬೆಳವಣಿಗೆಯನ್ನ ಹೆಚ್ಚು ಮಾಡಲಿಕ್ಕೆ ನಮ್ಮ ಭಾರತ ದೇಶದಲ್ಲಿ SEZ ಅನ್ನ 2000ನೇ ಇಸ್ವಿಯಲ್ಲಿ ಇದನ್ನ ಪರಿಚಯ ಮಾಡಲಾಗಿರುತ್ತೆ. ಈ ಒಂದು ಕಾಯ್ದೆಯನ್ನ ನಾವೇನಂತ ಕರಿತೀವಿ ಅಂದ್ರೆ SEZ ಆಕ್ಟ್ 2005 ಅನ್ನ ತರ್ತಾರೆ. ಅಂದ್ರೆ 2000 ಇಸ್ವಿಯಲ್ಲಿ ಇಂಟ್ರಡ್ಯೂಸ್ ಮಾಡ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕಾಯ್ದೆಯನ್ನ 2005ರಲ್ಲಿ ತರ್ತಾರೆ. ಸೊ ಇದು ಲೀಗಲ್ ಫ್ರೇಮ್ವರ್ಕ್ ಫಾರ್ ದೇರ್ ಎಸ್ಟಾಬ್ಲಿಷ್ಮೆಂಟ್. ಅಂದ್ರೆ ಇದನ್ನ ಸ್ಥಾಪನೆ ಮಾಡಲಿಕ್ಕೆ ಕಾನೂನು ಚೌಕಟ್ಟುಗಳೇನಿರುತ್ತೆ ಸೊ ಇದನ್ನ ಒದಗಿಸಲಿಕ್ಕೆ SEZ ಕಾಯ್ದೆಯನ್ನ 2005ರಲ್ಲಿ ಎನಾಕ್ಟ್ ಮಾಡಲಾಗಿರುತ್ತೆ. ಸೊ ಮೇಜರ್ SEZs ನಮ್ಮ ಭಾರತ ದೇಶದಲ್ಲಿ ಪ್ರಮುಖ SEZಗಳು ಎಲ್ಲಿರುತ್ತೆ ಅಂದ್ರೆ ನೋಯ್ಡಾದಲ್ಲಿರುತ್ತೆ, ಚೆನ್ನೈನಲ್ಲಿರುತ್ತೆ, ವಿಶಾಖಪಟ್ಟಣಂ ಮತ್ತೆ ಕಾಂಡ್ಲಾದಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಇಲ್ಲಿ IT, ಫಾರ್ಮಾಸ್ಯೂಟಿಕಲ್, ಟೆಕ್ಸ್ಟೈಲ್, ಎಲೆಕ್ಟ್ರಾನಿಕ್ಸ್ ಈ ರೀತಿಯ ವಿವಿಧ ರೀತಿಯ ಎಸ್ಟಾಬ್ಲಿಷ್ಮೆಂಟ್ಸ್ ಗಳನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಸೊ ಭಾರತೀಯ ಸಂವಿಧಾನದ ಯಾವ ವಿಧಿಯು ಹೊಸ ರಾಜ್ಯಗಳ ರಚನೆಯನ್ನು ನಿಯಂತ್ರಿಸುತ್ತದೆ? ಸೊ ವಿಚ್ ಆರ್ಟಿಕಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಗವರ್ನ್ಸ್ ದಿ ಫಾರ್ಮೇಷನ್ ಆಫ್ ನ್ಯೂ ಸ್ಟೇಟ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ವಿಧಿ 3 ಅಥವಾ ಆರ್ಟಿಕಲ್ 3 ಏನಿದೆ ಸೊ ಇದು ನಮ್ಮ ಭಾರತ ದೇಶದಲ್ಲಿ ಹೊಸ ರಾಜ್ಯಗಳ ರಚನೆಗೆ ಪ್ರಾವಿಷನ್ಸ್ ಅನ್ನ ನೀಡುತ್ತೆ. ಸೊ ಈ ಒಂದು ಆರ್ಟಿಕಲ್ ಬಗ್ಗೆ ಪ್ರಶ್ನೆ ನೀಡಲಿಕ್ಕೆ ಕಾರಣ ಏನು ಅಂದ್ರೆ ಸೊ ತೆಲಂಗಾಣ ತನ್ನ ರಾಜಸ್ವ ದಿನವನ್ನ ಆಚರಣೆ ಮಾಡಿಕೊಂಡಿರುತ್ತೆ. ಸೊ ಈ ಒಂದು ಅಪ್ಡೇಟ್ ನ ಜೊತೆಗೆ ಸೊ ಸ್ಟೇಟ್ ಫಾರ್ಮೇಷನ್ಗೆ ಸಂಬಂಧಪಟ್ಟಂತೆ ನಮ್ಮ ಸಂವಿಧಾನ ಏನೇನು ಹೇಳುತ್ತೆ ಎಲ್ಲವನ್ನ ಕೂಡ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ನಾನಿವತ್ತು ಹೇಳ್ತಾ ಇರ್ತಕ್ಕಂಥದ್ದು ತೆಲಂಗಾಣದ ಸ್ಟೇಟ್ ಹುಡ್ ಡೇ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ತೆಲಂಗಾಣ ಅಂತಕ್ಕಂಥದ್ದು ಆಂಧ್ರ ಪ್ರದೇಶದಿಂದ ಕಾರ್ವ್ ಔಟ್ ಆಗಿರ್ತಕ್ಕಂಥ ಒಂದು ರಾಜ್ಯವಾಗಿರುತ್ತೆ. ಸೊ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಎರಡು ಕೂಡ ಒಂದೇ ಲಿಂಗ್ವಿಸ್ಟಿಕ್ ಬೇಸಿಸ್ ಮೇಲೆ ಅಂದ್ರೆ ಭಾಷಾ ಆಧಾರದ ಮೇಲೆ ಇವೆರಡನ್ನ ಒಂದು ಸ್ಟೇಟ್ ಅಂತ ಡಿಕ್ಲೇರ್ ಮಾಡಿದ್ರು. ತದನಂತರ ಈ ಒಂದು ಡೆವಲಪ್ಮೆಂಟಲ್ ಇಶ್ಯೂಸ್ ನ ಕಾರಣದಿಂದ ಸೊ ತೆಲಂಗಾಣ ಪ್ರತ್ಯೇಕ ರಾಜ್ಯವಾಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ತೆಲಂಗಾಣ ತನ್ನ ಸ್ಟೇಟ್ ಹುಡ್ ಡೇ ಅನ್ನ ಈಗ ಸೆಲೆಬ್ರೇಟ್ ಮಾಡ್ತಾ ಇದೆ. ಸೊ ದಟ್ ಈಸ್ 29th ಸ್ಟೇಟ್ ಆಫ್ ಇಂಡಿಯಾ. ಅಂದ್ರೆ ಇದು 2014ರಲ್ಲಿ ನಮ್ಮ ಭಾರತ ದೇಶದ 29ನೇ ರಾಜ್ಯವಾಗಿ ಇದನ್ನ ರಚನೆ ಮಾಡಿರ್ತಾರೆ. ಸೊ ಇದರ ಹಿಸ್ಟಾರಿಕಲ್ ಪಾರ್ಟ್ ಅನ್ನ ನಾವು ನೋಡೋದಾದ್ರೆ ಇಟ್ ವಾಸ್ ಪಾರ್ಟ್ ಆಫ್ ಪ್ರಿನ್ಸ್ಲಿ ಸ್ಟೇಟ್ ಆಫ್ ಹೈದರಾಬಾದ್ ಬಿಫೋರ್ ಮರ್ಜಿಂಗ್ ವಿತ್ ಆಂಧ್ರ ಪ್ರದೇಶ್ ಇನ್ 1956. 1956ರಲ್ಲಿ ಆಂಧ್ರ ಪ್ರದೇಶ ಜೊತೆಗೆ ಇದನ್ನ ಮರ್ಜ್ ಮಾಡುವ ಮೊದಲು ಅಥವಾ ವಿಲೀನಗೊಳಿಸುವ ಮೊದಲು ತೆಲಂಗಾಣ ಹೈದರಾಬಾದ್ ರಾಜಪ್ರಭುತ್ವ ಪ್ರಿನ್ಸ್ಲಿ ಸ್ಟೇಟ್ ಏನಿರುತ್ತೆ ಸೊ ಅದರ ಭಾಗವಾಗಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಅದಾದ್ಮೇಲೆ ಈ ಒಂದು ಸ್ಟೇಟ್ ರಿಆರ್ಗನೈಸೇಷನ್ ಆಕ್ಟ್ ಅಂದ್ರೆ ಈ ರಾಜ್ಯಗಳ ಪುನರ್ವಿಂಗಡನಾ ಕಾಯ್ದೆಯ ಅಡಿಯಲ್ಲಿ ಆಂಧ್ರ ಪ್ರದೇಶದೊಂದಿಗೆ ಇದನ್ನ ವಿಲೀನ ಮಾಡಲಾಗಿರುತ್ತೆ. ಸೊ ದಟ್ ವಾಸ್ ಬೇಸ್ಡ್ ಆನ್ ಲಿಂಗ್ವಿಸ್ಟಿಕ್ ಅಂದ್ರೆ ಭಾಷಾ ಆಧಾರದ ಮೇಲೆ ಇದನ್ನ ವಿಲೀನ ಮಾಡಲಾಗುತ್ತೆ. ಸೊ ಓವರ್ ಟೈಮ್ ಏನಾಗುತ್ತೆ ಅಂದ್ರೆ ತೆಲಂಗಾಣದಲ್ಲಿರ್ತಕ್ಕಂಥ ರೆಸಿಡೆಂಟ್ಸ್ ಅಂದ್ರೆ ಅಲ್ಲಿರ್ತಕ್ಕಂಥ ನಿವಾಸಿಗಳು ಫೆಲ್ಟ್ ಪೊಲಿಟಿಕಲ್ ಅಂಡ್ ಎಕನಾಮಿಕಲ್ ನೆಗ್ಲೆಕ್ಟ್ ಅಂದ್ರೆ ರಾಜಕೀಯವಾಗಿ ಆರ್ಥಿಕವಾಗಿ ಆ ಒಂದು ಭಾಗವನ್ನ ಕಡೆಗಣಿಸ್ತಾ ಇದ್ದಾರೆ ಅಂತಕ್ಕಂಥ ಒಂದು ಭಾವನೆ ಬಂದು ಸೊ ನಮಗೆ ಪ್ರತ್ಯೇಕ ರಾಜ್ಯವನ್ನ ನೀಡಬೇಕು ಅಂತಕ್ಕಂಥ ಒಂದು ಬೇಡಿಕೆ ಅಲ್ಲಿಂದ ಪ್ರಾರಂಭವಾಗುತ್ತೆ. ಸೊ ಈ ಒಂದು ಮೂಮೆಂಟ್ 2013ರಲ್ಲಿ ಹೆಚ್ಚು ಮೊಮೆಂಟಮ್ ಅನ್ನ ಪಡೆದುಕೊಳ್ಳುತ್ತೆ. ಅಂದ್ರೆ ಅದು ಚಳುವಳಿಯ ರೂಪಕ್ಕೆ ಅದು ಕನ್ವರ್ಟ್ ಆಗುತ್ತೆ. ದ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ರೆಕಮೆಂಡೆಡ್ ದ ಫಾರ್ಮೇಷನ್ ಆಫ್ ತೆಲಂಗಾಣ. ಅದಾದ್ಮೇಲೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಏನಿರುತ್ತೆ ಸೊ ತೆಲಂಗಾಣದ ರಚನೆಗೆ ಅದು ಅವಕಾಶವನ್ನ ಮಾಡಿಕೊಡುತ್ತೆ. ಅದಾದ್ಮೇಲೆ ದಿ ಆಂಧ್ರ ಪ್ರದೇಶ್ ರಿಆರ್ಗನೈಸೇಷನ್ ಆಕ್ಟ್ 2014 ಏನಿರುತ್ತೆ ಸೊ ಇದನ್ನ ಅಂಗೀಕಾರ ಮಾಡಲಾಗುತ್ತೆ. ಆಂಧ್ರ ಪ್ರದೇಶ ಪುನರ್ವಿಂಗಡಣಾ ಕಾಯ್ದೆ 2014ರನ್ನ ಅಂಗೀಕಾರ ಮಾಡುವ ಮುಖಾಂತರ ಜೂನ್ 2, 2014ರಂದು ಹೊಸ ರಾಜ್ಯ ಅಸ್ತಿತ್ವಕ್ಕೆ ಬರುತ್ತೆ. ಸೊ ಅದೇ ನಾವು ತೆಲಂಗಾಣ ಅಂತ ಹೇಳ್ಬೋದಾಗಿರುತ್ತೆ. ಸೊ ಈಗ ನಾವು
ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನಿದೆ ಅನ್ನೋದನ್ನ ನಾವಿಲ್ಲಿ ಚೆಕ್ ಮಾಡ್ತಾ ಬರೋಣ. ಸೊ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರ್ತಕ್ಕಂಥ ಆರ್ಟಿಕಲ್ 3 ವಿಧಿ 3 ಏನಿದೆ ಇದು ಹೊಸ ರಾಜ್ಯಗಳ ರಚನೆಗೆ ಸಂಬಂಧಪಟ್ಟಂತೆ ಒಂದು ವಿಧಿ ಆಗಿರುತ್ತೆ. ಸೊ ಇದರಲ್ಲಿ ಪಾರ್ಲಿಮೆಂಟರಿ ಅಥಾರಿಟಿ ಏನಿದೆ ಅಂತ ನೋಡೋಣ. ಸಂಸದೀಯ ಪ್ರಾಧಿಕಾರ ಅಥವಾ ಅಥಾರಿಟಿ ಏನಿದೆ ಅಂತ ನಾವು ನೋಡೋದಾದ್ರೆ, ಫಾರ್ಮ್ ಅ ನ್ಯೂ ಸ್ಟೇಟ್ ಬೈ ಸಪರೇಟಿಂಗ್ ಟೆರಿಟರಿ ಫ್ರಮ್ ದಿ ಎಕ್ಸಿಸ್ಟಿಂಗ್ ಸ್ಟೇಟ್ ಆರ್ ಮರ್ಜಿಂಗ್ 2 or more ಸ್ಟೇಟ್ಸ್. ಅಂದರೆ ನಮ್ಮ ಪಾರ್ಲಿಮೆಂಟ್ಗೆ ಇರ್ತಕ್ಕಂಥ ಒಂದು ಪ್ರಾವಿಷನ್ ಏನು ಅಂದರೆ, ಸೊ ಇರ್ತಕ್ಕಂಥ ರಾಜ್ಯವನ್ನ ಬೈಫರ್ಗೇಟ್ ಮಾಡಿ, ಅಂದರೆ ವಿಭಜನೆ ಮಾಡಿ ಇನ್ನೊಂದು ರಾಜ್ಯವನ್ನ ಕ್ರಿಯೇಟ್ ಮಾಡ್ಬೋದು. ಲೈಕ್ ಹೌ ಇಟ್ ಹ್ಯಾಸ್ ಹ್ಯಾಪನ್ಡ್ ಇನ್ ಕೇಸ್ ಆಫ್ ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣ. ಸೊ ಬೈಫರ್ಗೇಟ್ ಮಾಡ್ತಾರೆ. ಅಥವಾ ಇನ್ನೊಂದು ಪ್ರಾವಿಷನ್ ಏನು ಅಂದರೆ, ಇರ್ತಕ್ಕಂಥ ಪ್ರದೇಶಗಳನ್ನು ಒಟ್ಟಿಗೆ ಸೇರಿಸಿ ಕೂಡ ಒಂದು ರಾಜ್ಯವನ್ನಾಗಿ ಡಿಕ್ಲೇರ್ ಮಾಡ್ಬೋದಾಗಿರುತ್ತೆ. ಸೊ ಇನ್ಕ್ರೀಸ್ ಆರ್ ಡಿಮಿನಿಷ್ ದ ಏರಿಯಾ ಆಫ್ ಎನಿ ಸ್ಟೇಟ್, ಅಂದರೆ ಯಾವುದೇ ಒಂದು ರಾಜ್ಯದ ತನ್ನ ವ್ಯಾಪ್ತಿ ಅಂದರೆ ಭೂ ವ್ಯಾಪ್ತಿ ಏನಿರುತ್ತೆ ಅದನ್ನು ಹೆಚ್ಚು ಕೂಡ ಮಾಡ್ಬೋದಾಗಿರುತ್ತೆ ಅಥವಾ ಕಡಿಮೆ ಕೂಡ ಮಾಡ್ಬೋದಾಗಿರುತ್ತೆ. ಆಲ್ಟರ್ ದಿ ಬೌಂಡ್ರೀಸ್ ಆರ್ ನೇಮ್ ಆಫ್ ದಿ ಸ್ಟೇಟ್, ಅಂದರೆ ಆ ಗಡಿಗಳನ್ನು ಬದಲಾಯಿಸಬಹುದಾಗಿರುತ್ತೆ. ರಾಜ್ಯಗಳ ಗಡಿಗಳನ್ನು ಅಥವಾ ರಾಜ್ಯಗಳ ಹೆಸರನ್ನು ಕೂಡ ಪಾರ್ಲಿಮೆಂಟ್ಗೆ ಅಥವಾ ಸಂಸತ್ತಿಗೆ ಬದಲಾಯಿಸ್ತಕ್ಕಂಥ ಒಂದು ಪ್ರಾವಿಷನ್ಸ್ ಅನ್ನ ನೀಡಲಾಗಿರುತ್ತೆ. ಸೊ ಇಸ್ ದೇರ್ ಎನಿ ರೋಲ್ ಆಫ್ ದಿ ಪ್ರೆಸಿಡೆಂಟ್ ಹಿಯರ್? ರಾಷ್ಟ್ರಪತಿಗಳ ಶಿಫಾರಸು ಇದರಲ್ಲಿ ಏನಾದರೂ ಇರುತ್ತಾ? ಡೆಫಿನೆಟ್ಲಿ ರಾಷ್ಟ್ರಪತಿಗಳ ಶಿಫಾರಸು ಇಲ್ಲದೆ ಸೊ ಏನನ್ನೂ ಕೂಡ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ನೋ ಬಿಲ್ ಫಾರ್ ಸ್ಟೇಟ್ ಫಾರ್ಮೇಶನ್ ಕ್ಯಾನ್ ಬಿ ಇಂಟ್ರೊಡ್ಯೂಸ್ಡ್ ಇನ್ ದ ಪಾರ್ಲಿಮೆಂಟ್ ವಿತೌಟ್ ದಿ ಪ್ರೆಸಿಡೆಂಟ್ಸ್ ರೆಕಮೆಂಡೇಶನ್ಸ್, ಅಂದರೆ ರಾಷ್ಟ್ರಪತಿಗಳ ಶಿಫಾರಸು ಇಲ್ಲದೆ ರಾಜ್ಯ ರಚನೆಗೆ ಯಾವುದೇ ಮಸೂದೆಯನ್ನ ಸಂಸತ್ತಿನಲ್ಲಿ ಮಂಡಿಸಲು ಆಗೋದಿಲ್ಲ. ಸಂಸತ್ತಿನಲ್ಲಿ ಅದನ್ನ ಮಂಡಿಸಬೇಕಾಗಿದ್ರೆ ಮೊದಲು ರಾಷ್ಟ್ರಪತಿಗಳು ಅದನ್ನ ಶಿಫಾರಸು ಮಾಡ್ತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ. ಇಫ್ ದ ಬಿಲ್ ಅಫೆಕ್ಟ್ಸ್ ದಿ ಏರಿಯಾ ಆರ್ ಬೌಂಡ್ರಿ ಆರ್ ನೇಮ್ ಆಫ್ ದಿ ಸ್ಟೇಟ್, ಅಂದ್ರೆ ಈ ಒಂದು ಬಿಲ್ ಅಥವಾ ಮಸೂದೆ ಒಂದು ರಾಜ್ಯದ ಪ್ರದೇಶ ಅಂದ್ರೆ ಅದು ವೆಸ್ಟ್ ವ್ಯಾಪ್ತಿ, ಇನ್ಕ್ರೀಸ್ ಆರ್ ಡಿಕ್ರೀಸ್, ಅಥವಾ ಗಡಿಗಳಲ್ಲಿರ್ತಕ್ಕಂಥ ಬದಲಾವಣೆ ಆಗಿರ್ಬೋದು, ಅಥವಾ ಹೆಸರನ್ನ ಬದಲಾವಣೆ ಮಾಡ್ತಕ್ಕಂಥ ಒಂದು ಮಸೂದೆ ಅಥವಾ ಬಿಲ್ ಆಗಿದ್ರೆ, ಸೊ ಇಲ್ಲಿ ಪ್ರೆಸಿಡೆಂಟ್ ಮಸ್ಟ್ ರೆಫರ್ ಇಟ್ ಟು ದಿ ಸ್ಟೇಟ್ ಲೆಜಿಸ್ಲೇಚರ್ ಫಾರ್ ಇಟ್ಸ್ ವ್ಯೂಸ್, ಅಂದ್ರೆ ರಾಷ್ಟ್ರಪತಿಗಳು ಅದನ್ನ ರಾಜ್ಯ ಶಾಸಕಾಂಗದ ಅಭಿಪ್ರಾಯಕ್ಕೆ ಉಲ್ಲೇಖಿಸಬೇಕಾಗಿರುತ್ತೆ. ಸೊ ಅದನ್ನ ಸಂಸತ್ತಿನ ಮಟ್ಟದಲ್ಲಿ ಮಾಡ್ಕೊಳಕ್ಕಾಗಲ್ಲ, ಸ್ಟೇಟ್ ಲೆಜಿಸ್ಲೇಚರ್ಗೆ ಅದನ್ನ ರಿವ್ಯೂಗೆ ಕಳಿಸ್ತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ. ಸೊ ಹಿಸ್ಟಾರಿಕಲ್ ಕಾಂಟೆಕ್ಸ್ಟ್, ಐತಿಹಾಸಿಕ ಸಂದರ್ಭವನ್ನ ನಾವು ನೋಡೋದಾದ್ರೆ, ಸ್ಟೇಟ್ ರಿಆರ್ಗನೈಸೇಷನ್ ಆಕ್ಟ್ ಆಫ್ 1956 1956ರ ರಾಜ್ಯಗಳ ಮರುಸಂಘಟನೆ ಕಾಯ್ದೆ ಏನಿರುತ್ತೆ, ಸೊ ವಾಸ್ ಅ ಮೇಜರ್ ರಿಫಾರ್ಮ್ ದಟ್ ರಿಆರ್ಗನೈಸ್ ಸ್ಟೇಟ್ಸ್ ಬೇಸ್ಡ್ ಆನ್ ದಿ ಲಿಂಗ್ವಿಸ್ಟಿಕ್ ಲೈನ್ಸ್, ಅಂದ್ರೆ ಭಾಷಾ ಆಧಾರದ ಮೇಲೆ ನಮ್ಮ ರಾಜ್ಯಗಳನ್ನ ಮರು ವಿಂಗಡಣೆ ಮಾಡಿರ್ತಕ್ಕಂಥ ಪ್ರಮುಖ ಸುಧಾರಣೆಯಾಗಿ 1956ರ ರಾಜ್ಯಗಳ ಮರು ವಿಂಗಡನಾ ಕಾಯ್ದೆಯಾಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಕಾಯ್ದೆಯ ಅನ್ವಯ ಆಂಧ್ರ ಪ್ರದೇಶ್, ಬಾಂಬೆ ಮತ್ತೆ ಕೇರಳ ಮತ್ತೆ ಇನ್ನಿತರ ರಾಜ್ಯಗಳನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಈಗ ರಿಆರ್ಗನೈಸೇಷನ್ ಆರ್ ಕ್ರಿಯೇಷನ್ ಆಫ್ ಸ್ಟೇಟ್ಸ್ ಆರ್ ಯೂಟಿಸ್ ಆಫ್ಟರ್ 1956 ನಾವು ನೋಡೋದಾದ್ರೆ, ಸೊ ಇವೆಲ್ಲ ನಮ್ಮ ಪರೀಕ್ಷೆಗೆ ಹೈ ಈಲ್ಡಿಂಗ್ ಟಾಪಿಕ್ಸ್ ಆಗಿರುತ್ತೆ. ಹೆಚ್ಚಿನ ಪ್ರಶ್ನೆಗಳು ಇದ್ರ ಮೇಲೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಇಲ್ಲಿ ಸ್ಟೇಟ್ಸ್ ಕಾರ್ವ್ಡ್ ಔಟ್ ಆಫ್ ಅದರ್ ಸ್ಟೇಟ್ಸ್, ಅಂದ್ರೆ ಬೇರೆ ರಾಜ್ಯಗಳಿಂದ ರೂಪಿಸಿರ್ತಕ್ಕಂಥ ರಾಜ್ಯಗಳು. ಇನ್ನೊಂದು ಕಾಲಮ್ ಅಲ್ಲಿ ಸ್ಟೇಟ್ಸ್ ಫಾರ್ಮ್ಡ್ ಬೈ ಗ್ರಾಂಟಿಂಗ್ ಸ್ಟೇಟ್ಹುಡ್, ಅಂದ್ರೆ ರಾಜಸ್ವ ಒಂದು ಸ್ಥಾನಮಾನವನ್ನ ನೀಡುವ ಮುಖಾಂತರ ಸೊ ಅದನ್ನ ರಾಜ್ಯವಾಗಿ ಕನ್ವರ್ಟ್ ಆಗಿರ್ತಕ್ಕಂಥದ್ದು. 2 ಕಾಲಮ್ಸ್ ಅನ್ನ ಕೊಟ್ಟಿರ್ತವೆ. ಸೊ ಇನ್ನೊಂದನ್ನ ಫಾರ್ಮೇಶನ್ ಆಫ್ ಯೂಟೀಸ್ ಅಂದ್ರೆ ಸೊ ಈ ಒಂದು ಕೇಂದ್ರಾಡಳಿತ ಪ್ರದೇಶಗಳ ರಚನೆ. ಸೊ ಇಲ್ಲಿ ನಾವು ನೋಡೋದಾದ್ರೆ, ಸೊ ಗುಜರಾತ್ ಅಂಡ್ ಮಹಾರಾಷ್ಟ್ರವನ್ನ ಬಾಂಬೆಯಿಂದ ಅವರು ಸ್ಟೇಟ್ ಆಗಿ ಕನ್ವರ್ಟ್ ಮಾಡ್ತಾರೆ. ಸೊ ನಾಗಾಲ್ಯಾಂಡ್ ಫ್ರಮ್ ಅಸ್ಸಾಂ, ಸೊ ಅಸ್ಸಾಂನಿಂದ ನಾಗಾಲ್ಯಾಂಡ್ ರಾಜ್ಯವನ್ನ ನಿರ್ಮಾಣ ಮಾಡಲಾಗುತ್ತೆ. ಹರಿಯಾಣ ಫ್ರಮ್ ಪಂಜಾಬ್ನಿಂದ ಹರಿಯಾಣ ಇನ್ ದ ಇಯರ್ 1966. So Nagaland was in 1962 and Gujarat and Maharashtra were in 1960. Adadmele Meghalaya from Assam, so this was in 1971. Chhattisgarh from Madhya Pradesh, this was in 2000. Uttarakhand from Uttar Pradesh 2000. Jharkhand from Bihar, it was in 2000. And Telangana from Andhra Pradesh, so this was in 2014. Agidre so granting statehood ಅಂದ್ರೆ ಮುಂಚೆ ಅದು ಯುಟಿ ಆಗಿರುತ್ತೆ ಅಥವಾ ಇದಕ್ಕೆ ರಾಜ್ಯಸ್ವವನ್ನ ಕೊಟ್ಟಿರತಕ್ಕಂಥ ಸ್ಥಾನಮಾನ ಹಿಮಾಚಲ ಪ್ರದೇಶ್. ಸೊ ಇದು 1970ಯಲ್ಲಿ. ಮಣಿಪುರ್ ಅಂಡ್ ತ್ರಿಪುರಾ ಇನ್ 1971. ಸಿಕ್ಕಿಂ ಇದು 36 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಲ್ಲಿ 1975 ಅಲ್ಲಿ ಸಿಕ್ಕಿಂಗೆ ಸ್ಟೇಟ್ ಹುಡ್ ಅನ್ನ ನೀಡಲಾಗುತ್ತೆ. ಮಿಜೋರಾಂ 1986, ಅರುಣಾಚಲ್ ಪ್ರದೇಶ್ 1986, ಗೋವಾ ದಾದರ್ ಅಂಡ್ ದಿಯು ಇದು 1987 ಅಲ್ಲಿ ಸೊ ಗೋವಾಗೆ ಸ್ಟೇಟಸ್ ಅನ್ನ ನೀಡಲಾಗಿರುತ್ತೆ. ಸೊ ಇನ್ನು ಕೇಂದ್ರಾಡಳಿತ ಪ್ರದೇಶಗಳಿಗೆ ಬಂದಾಗ, ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್
ಐಲ್ಯಾಂಡ್ಸ್, ಡೆಲ್ಲಿ, ಲಕ್ಷದ್ವೀಪ್, ದಿಸ್ ವಾಸ್ ಇನ್ ದ ಇಯರ್ 1956, ಪುದುಚೇರಿ 1962, ಚಂಡೀಗಢ 1966, ಜಮ್ಮು ಆ್ಯಂಡ್ ಕಾಶ್ಮೀರ್ ಮತ್ತು ಲಡಾಖ್ ವೆರಿ ರೀಸೆಂಟ್ಲಿ 2019 ಸೊ ದಾದರ್, ನಗರ ಹವೇಲಿ, ದಮನ್ ಅಂಡ್ ದಿವು ಎಲ್ಲವನ್ನ ಒಟ್ಟಿಗೆ ಮಾಡ್ತಾರೆ. ಸೊ ದಟ್ ವಾಸ್ ಇನ್ 2020. ಸೊ ಇಷ್ಟು ಬೇಸಿಕ್ ಇನ್ಫಾರ್ಮೇಶನ್ ನಮಗೆ ಈ ಒಂದು ಸ್ಟೇಟ್ಸ್ ಫಾರ್ಮೇಷನ್ಗೆ ಸಂಬಂಧಪಟ್ಟಂತೆ ಗೊತ್ತಿರಬೇಕಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ವಿತ್ ದಿಸ್ ಇಸ್ ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 880. ಸೊ ದಿಸ್ ಇಸ್ 880 ಆಗಿರುತ್ತೆ. ಸೊ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 1 ಆ್ಯಂಡ್ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 2. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.